ದುಬೈ ಕನ್ನಡಿಗರ ಕನ್ನಡ ಕೂಟದ ಎಲ್ಲ ಸದಸ್ಯರಿಗೆ ನನ್ನ ನಮಸ್ಕಾರ ಅಂತ ಹೇಳಬೇಕಾಗುತ್ತೆ. ಇವತ್ತೀಗಾಗಲೇ ಹಲವಾರು ಗಣ್ಯರು ತಮ್ಮನ್ನೆಲ್ಲ ಉದ್ದೇಶಿಸಿ ಇವತ್ತು ಈ ಕನ್ನಡಿಗರ ಕನ್ನಡ ಕೂಟದ ಚಟುವಟಿಕೆಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಹಾಗೂ ಇದು ಬಹಳ ಪ್ರಮುಖವಾದಂಥ ಕಾರ್ಯಕ್ರಮ. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಮಹೇಶ್ ಜೋಶಿ ಅವರು ಹಾಗೂ NRI ಫೋರಂ ಡೆಪ್ಟಿ ಚೇರ್ಮನ್ ಆದಂಥ ಆರತಿ ಕೃಷ್ಣ ಅವರು ಹಾಗೂ ಹಿರಿಯವರಾದಂಥ BR ಶೆಟ್ಟಿ ಅವರು, ಪ್ರವೀಣ್ ಶೆಟ್ಟಿ ಅವರು, ಹಾಗೂ ಇವತ್ತು ಅವರ ಸಮಾಜ ಸೇವೆಗೆ ಭಾಜನರಾಗಿರ್ತಕ್ಕಂಥ ಛಾಯಾದೇವಿ ಕೃಷ್ಣಮೂರ್ತಿಯವರು ಹಾಗೂ ಬಾಲಕೃಷ್ಣ ಸಾಲಿಯನ್ ಅವರು ಮತ್ತು ಇಲ್ಲೆಲ್ಲ ನೆರೆದಿರತಕ್ಕಂಥ ಎಲ್ಲ ಕನ್ನಡದ ಅಭಿಮಾನಿಗಳು ಮತ್ತು ಕನ್ನಡಿಗರಿಗೆ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳನ್ನು ಹೇಳ್ತೇನೆ. ಅಂದರೆ ನೋಡಿ, ಒಂದು ಭಾಷೆಗೆ ಎಷ್ಟು ಶಕ್ತಿ ಇರುತ್ತೆ. ಬಹುಶಃ ನಾವೆಲ್ಲ ಇಲ್ಲಿ ಇವತ್ತು ದುಬಾಯಿ ಅಬುದಾಬಿಯಿಂದ ಬಂದಂಥ ಎಲ್ಲ ಕನ್ನಡಿಗರಿಗೂ ಇದು ಅಯಸ್ಕಾದಂಥ ಅಂದರೆ ಮ್ಯಾಗ್ನೆಟಿಕ್ ಪವರ್, ಅಯಸ್ಕಾದಂಥ ಒಂದು ಶಕ್ತಿ ಇರೋದು ಮಾತೃಭಾಷೆಗೆ. ಅದಕ್ಕೋಸ್ಕರ ನಾವು ಮಾತೃಭಾಷೆಯನ್ನು ಹೆಚ್ಚಿಗೆ ಪ್ರೀತಿ ಮಾಡ್ತೀವಿ. ಯಾಕೆಂದರೆ ತಾಯಿಗಿಂತ ಪ್ರಪಂಚದಲ್ಲಿ 2 ಪವಿತ್ರವಾದಂಥ ಸ್ಥಳಗಳಿದೆ. ಯಾವುದಪ್ಪ ಪವಿತ್ರವಾದಂಥ ಸ್ಥಳಗಳು ಅಂದರೆ, ಒಂದು ತಂದೆಯ ಹೆಗಲು ಮತ್ತು ತಾಯಿಯ ಮಡಿಲು. ತಂದೆಯ ಹೆಗಲು ಮತ್ತು ತಾಯಿಯ ಮಡಿಲು ಪ್ರಪಂಚದಲ್ಲಿ ಅತೀ ದೊಡ್ಡ ಪವಿತ್ರವಾದಂಥ ಸ್ಥಳಗಳು. ಹೀಗಾಗಿ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ನಾವೆಲ್ಲ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಕಳೆದ 2-2.5 ಗಂಟೆಯಿಂದ ನಾವು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ನನಗಂತೂ ಅನ್ನಿಸ್ತಾ ಇಲ್ಲ ನಾವು ದುಬೈನಲ್ಲಿದ್ದೀವಿ ಅಂತ ಅನ್ನಿಸ್ತಾ ಇಲ್ಲ, ನಾವೆಲ್ಲ ಬೆಂಗಳೂರಲ್ಲಿ ಅಥವಾ ಮೈಸೂರಲ್ಲಿ ಮಂಗಳೂರಲ್ಲಿದ್ದೀವಿ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾವು ಕನ್ನಡ ನಮ್ಮ ಮಾತೃಭಾಷೆ, ಕನ್ನಡ ನಾವು ಪ್ರೀತಿಸುವ ಭಾಷೆ, ಕನ್ನಡ ನಾವು ಆಡುವ ಭಾಷೆ. ಆದರೆ ಎಲ್ಲೋ ಒಂದು ಕಡೆ ಇಂಗ್ಲೀಷು ಬದುಕುವ ಭಾಷೆ ಕೂಡ ಆಗಿದೆ. ಇಂಗ್ಲೀಷು ಬದುಕುವ ಭಾಷೆ ಆಗಿರೋದ್ರಿಂದ ಇಂಗ್ಲೀಷನ್ನು ಕಲಿಬೇಕಾಗುತ್ತೆ. ಆದರೆ ಕನ್ನಡವನ್ನು ಕೂಡ ನಾವು ಬೆಳೆಸಬೇಕಾಗಿದೆ. ಯಾಕೆಂದರೆ ಕನ್ನಡಕವಾಗಿರಬಾರ್ದು, ಕನ್ನಡ ಕಣ್ಣಾಗಿರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕೆಂದರೆ ಕನ್ನಡಕ್ಕಾದರೆ ಬೇಕಾದಾಗ ಯೂಸ್ ಮಾಡ್ತೀವಿ, ಬಟ್ ಕಣ್ಣಾದರೆ ಯಾವಾಗಲೂ ಅದನ್ನು ನಾವು ನಮ್ಮ ಜೊತೆನೇ ಇಟ್ಕೊಂಡಿರ್ತೀವಿ. ನಾವು ಈ ಕನ್ನಡವನ್ನು ಬೆಳೆಸಬೇಕಾದ್ರೆ ಏನು ಮಾಡಬೇಕು? ಯಾಕೆಂದರೆ ಇಂಗ್ಲೀಷು ಇವತ್ತು ಇದು ಸ್ಪರ್ಧಾತ್ಮಕ ಜಗತ್ತು. ಇವತ್ತು ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಇಂಗ್ಲೀಷನ್ನು ಕಲಿಬೇಕಾಗತ್ತೆ. ಅಂದರೆ ಒಂದು ವ್ಯಾಮೋಹ ಕೂಡ ಇದೆ. ಇಂಗ್ಲೀಷು ಶಾಲೆಗಳಲ್ಲಿ ಮಕ್ಕಳನ್ನ ಓದಿಸಿದ್ರೆ ಬಹಳ ಬುದ್ಧಿವಂತರಾಗ್ತಾರೆ, ಅವ್ರ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನುವ ನಂಬಿಕೆ ಇದೆ. ಆದರೆ ಭಾಷೆ ಕಲಿಕೆಗೆ ಅಡ್ಡ ಬರೋದಿಲ್ಲ ಯಾವಾಗಲೂ. ಈಗ ನೋಡಿ, ಈಗ ಜರ್ಮನಿನಲ್ಲಿ ಏನು ಇಂಗ್ಲೀಷ್ ಇದೆಯಾ, ಫ್ರಾನ್ಸಲ್ಲಿ ಇಂಗ್ಲೀಷ್ ಇದೆಯಾ, ರಷ್ಯಾದಲ್ಲಿ ಇಂಗ್ಲೀಷ್ ಇದೆಯಾ? ಭಾಷೆ ಯಾವತ್ತೂ ಕೂಡ ಕಲಿಕೆಗೆ, ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಯಾವತ್ತೂ ಅಡ್ಡ ಬರೋದಿಲ್ಲ. ಅದರಿಂದ ಇವತ್ತು ನಾವು ಕನ್ನಡದ ಜೊತೆ ಇಂಗ್ಲೀಷನ್ನು ಕಲಿಯುವಂಥ ಕಾಲಘಟ್ಟದಲ್ಲಿದ್ದೇವೆ. ಆದರೆ ಕನ್ನಡವನ್ನು ನಾವು ವಾರದಲ್ಲಿ 3 ದಿವಸನಾದರೂ ಮಾತಾಡಬೇಕು ಅಂತ ನನ್ನ ಅನಿಸಿಕೆ. ಕನ್ನಡವನ್ನು ವಾರದಲ್ಲಿ 3 ದಿವಸನಾದರೂ ನಾವು ಮಾತಾಡಬೇಕು. ಆ 3 ದಿವಸ ಯಾವುದಪ್ಪ ಅಂದರೆ ಇವತ್ತು, ನೆನ್ನೆ, ನಾಳೆ. ಇವತ್ತು, ನೆನ್ನೆ, ನಾಳೆ ಮಾತಾಡಬೇಕು. ಅಂದರೆ ಮನೆಯಲ್ಲಿ ತಂದೆ ತಾಯಿಗಳು ಅವ್ರ ಮಕ್ಕಳನ್ನು ಕನ್ನಡದಲ್ಲಿ ಮಾತಾಡಿಸ್ಬೇಕು. ಯಾಕೆಂದರೆ ಶಾಲೆಯಲ್ಲಿ ಎಲ್ಲ ಇಂಗ್ಲೀಷೆಲ್ಲ ಕಲ್ತಿರ್ತಾರೆ. ಹೀಗಾಗಿ ಈ ರೀತಿ, ಯಾಕೆಂದರೆ ಒಂದು ಭಾಷೆ ಅದರ ಮಹತ್ವ ಎಷ್ಟಿದೆ, ಅದರಲ್ಲಿ ಎಷ್ಟು ಸಿಹಿ ಇದೆ, ಅದರಲ್ಲಿ ಎಷ್ಟು ಒಂದು ಸೊಗಸಿದೆ ಅಂತ
ನಮಗೆ ಗೊತ್ತಾಗೋದು ಕವಿಗಳು ಮಾತನಾಡುವಾಗ, ಅಥವಾ ಯಾರಾದರೂ ಹಾಡುಗಳನ್ನು ಹಾಡಬೇಕಾದ್ರೆ, ಸೊ ಅಥವಾ ಯಾವುದಾದ್ರೂ ಇವತ್ತು ನೋಡಿದ್ವಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಿದ್ವಿ. ಯಾವಾಗಲೂ ಅಷ್ಟೇ ಮಾತೃಭಾಷೆಗೆ ಇಡೀ ಸಮುದಾಯವನ್ನೇ ಒಂದು ಅಯಸ್ಕಾದಂತೆ ಒಟ್ಟುಗೂಡಿಸುವಂಥ ಮಹಾಶಕ್ತಿ ಇದೆ. ಅದೇ ರೀತಿ ನಾಡಗೀತೆಗಿದೆ, ಅದೇ ರೀತಿ ನಮ್ಮ ರಾಷ್ಟ್ರಗೀತೆಗಿದೆ, ಅದೇ ರೀತಿ ನಮ್ಮ ಬಾವುಟಗಳಿಗಿದೆ. ಅದಕ್ಕೋಸ್ಕರ ಇವತ್ತು ನಾವು ಕನ್ನಡ ಅನ್ನುವುದು ನಮ್ಮ ಲಾಂಛನವಾಗಬೇಕು. ಅದೇ ರೀತಿ ನಮ್ಮ ಭಾವನೆಗಳು ಅದಕ್ಕೆ ನಮ್ಮ ಕನ್ನಡಕ್ಕೆ ಮಾನವೀಯತೆಯಿಂದ ನಾವು ನೋಡಬೇಕಾಗತ್ತೆ. ಇವತ್ತು ತಾವೆಲ್ಲ ದುಬೈನಲ್ಲಿ ಸುಮಾರು ಅಂದರೆ ಈ ಭಾಗದಲ್ಲಿ ಎಲ್ಲ ಸೇರಿ ಸುಮಾರು 1,80,000 ನಮ್ಮ ಕನ್ನಡಿಗರು ಇದ್ದಾರೆ ಅಂತ ಯಾರು ಹೇಳ್ತಾ ಇದ್ರು. ನಿಜವಾಗ್ಲೂ ನಾನು ನಿಮ್ಮನ್ನೆಲ್ಲ ಅಭಿನಂದಿಸ್ತೇನೆ. ಯಾಕೆಂದರೆ ಎಷ್ಟೋ ಜನ ಸಣ್ಣ ಸಣ್ಣ ಕೆಲಸವನ್ನು ಹುಡುಕೊಂಡು ಬಂದಂಥ ನಮ್ಮ ಕನ್ನಡಿಗರು ಇವತ್ತು ಅಂದರೆ ಕೆಲಸಗಾರರಾಗಿ ಬಂದು ಉದ್ಯಮಿಗಳಾಗಿದ್ದಾರೆ. ಅಂದರೆ ಎಂಪ್ಲಾಯೀಸ್ ಆಗಿ ಬಂದು ಎಂಪ್ಲಾಯರ್ ಆಗಿದ್ದಾರೆ. ಅಂದರೆ ನಿಮ್ಮ ಸಾಧನೆ ನಿಜವಾಗ್ಲೂ ಮೆಚ್ಚುವಂಥದ್ದು. ಯಾವಾಗಲೂ ಅಷ್ಟೇ, ಇವತ್ತು ನನಗೆ ತಾವೆಲ್ಲ ಸನ್ಮಾನ ಮಾಡಿದ್ದೀರಿ, ಬಹಳ ಪ್ರೀತಿಯಿಂದ ನನ್ನನ್ನು ನೋಡ್ಕೊಂಡಿದ್ದೀರಿ, ನನ್ನ ಮತ್ತು ನಮ್ಮ ಶ್ರೀಮತಿಯವರನ್ನು. ಅದೇ ರೀತಿ ಇವತ್ತು ಸಮಾಜ ಸೇವೆಯನ್ನು ಮಾಡಿದಂಥ ಬಾಲಕೃಷ್ಣ ಅವರಿಗೆ, ಅದೇ ರೀತಿ ಛಾಯಾದೇವಿಯವರಿಗೂ ಕೂಡ ಸನ್ಮಾನ ಮಾಡಿದ್ದೀರಿ. ನಾನು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಯಾವಾಗಲೂ ಅಷ್ಟೇ ಒಂದು ಮಾತಿದೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ. ಅಂದರೆ ಆ ರೀತಿ ನಾವು ಕೆಲಸವನ್ನು ಮಾಡಬೇಕಾಗಿದೆ. ಇವತ್ತು ಈ ಪ್ರಶಸ್ತಿಗಳನ್ನು ಕೊಡುವ ಮೂಲ ಉದ್ದೇಶ ಏನಪ್ಪ ಅಂದರೆ ಬೇರೆಯವರಿಗೆ ಇದು ಒಂದು ಸ್ಫೂರ್ತಿ ಆಗಬೇಕು, ಬೇರೆಯವರಿಗೆ ಒಂದು ಆದರ್ಶ ಆಗಬೇಕು. ಅದು ಆ ದೃಷ್ಟಿನಲ್ಲಿ ನಾವು ಈ ಕೆಲವು ಪ್ರಶಸ್ತಿಗಳನ್ನು ಕೊಡ್ತೇವೆ. ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯವಲ್ಲ, ಎಷ್ಟು ಪ್ರಶಸ್ತಿಗಳನ್ನು ಗಳಿಸಿದ್ದೀವಿ ಅನ್ನೋದು ಮುಖ್ಯವಲ್ಲ, ಎಷ್ಟು ಪಾರಿತೋಷಕಗಳನ್ನು ಗಳಿಸಿದ್ದೀವಿ, ಎಷ್ಟು ಆವಿಷ್ಕಾರಗಳನ್ನು ಮಾಡಿದ್ದೀವಿ ಅನ್ನೋದು ಮುಖ್ಯವಲ್ಲ. ನಮ್ಮ ಓದು, ನಮ್ಮ ಪ್ರತಿಭೆ, ನಮ್ಮ ಕಾಯಕ, ನಮ್ಮ ಕೆಲಸ ಎಷ್ಟು ಜನರ ಮುಖದಲ್ಲಿ ಒಂದು ನಗುವನ್ನು ತರಿಸಿದೆ, ಎಷ್ಟು ಜನರ ಮನೆಯಲ್ಲಿ ನಂದಾದೀಪವನ್ನು ಬೆಳಗಿಸಿದೆ ಅನ್ನೋದೇ ಬಹಳ ಮುಖ್ಯವಾದದ್ದೇ ಹೊರತು. ಯಾಕೆಂದರೆ ಇವತ್ತು ವಿದ್ಯಾವಂತರು ಅಂತೀವಿ, ಬುದ್ಧಿವಂತರು ಅಂತೀವಿ, ಇವತ್ತು ಪದವೀಧರರು ಅಂತೀವಿ. ನನ್ನ ಅರ್ಥದಲ್ಲಿ ಪದವೀಧರರಿಗೂ ವಿದ್ಯಾವಂತರಿಗೂ ಬಹಳ ವ್ಯತ್ಯಾಸ ಇದೆ. ಪದವೀಧರರು ಅಂದರೆ ವಿಶ್ವವಿದ್ಯಾಲಯಗಳಲ್ಲಿ ಅಂದರೆ ಪುಸ್ತಕಗಳನ್ನು ಓದಿ ಬರೆದು ಅವರು ಒಂದು ಸರ್ಟಿಫಿಕೇಟನ್ನು ತೆಗೆದುಕೊಳ್ಳುವಂಥವ್ರು. ಆದರೆ ವಿದ್ಯಾವಂತರು ಅಂದರೆ ಜ್ಞಾನವನ್ನು ಸಂಪಾದಿಸುವವರು. ಎಷ್ಟೋ ಜನ ಇವತ್ತು ಪದವೀಧರರು ಜ್ಞಾನಿಗಳಾಗಿಲ್ಲ. ಇನ್ನೆಷ್ಟೋ ಜನ ಪದವಿ ಇಲ್ಲದೆ ಇದ್ದವರು ಅದ್ಭುತವಾದಂಥ ಜ್ಞಾನ ಕೂಡ ಇದೆ. ಅದರಿಂದ ಕೇವಲ ಪದವೀಧರರಾದರೆ ಪ್ರಯೋಜನ ಇಲ್ಲ, ವಿದ್ಯಾವಂತರಾಗಬೇಕು, ವಿನಯವಂತವರಾಗಬೇಕು, ಜ್ಞಾನಿಗಳಾಗಬೇಕು. ಇದು ಬಹಳ ಮುಖ್ಯವಾದದ್ದು. ಇವತ್ತು ನಿಜವಾಗ್ಲೂ ನಮಗೆ ಹೆಮ್ಮೆ ಅನಿಸುತ್ತೆ. ಇವತ್ತು ದುಬೈನಲ್ಲಿ ನಮ್ಮ ಕನ್ನಡಿಗರು ಹಲವಾರು ಲಕ್ಷಾಂತರ ಜನ ಇವತ್ತು ಈ ಭಾಗದಲ್ಲಿ UAE ಭಾಗದಲ್ಲಿ ಉದ್ಯಮಿಗಳಾಗಿದ್ದೀರಿ ಮತ್ತು ಬದುಕನ್ನು ಕಟ್ಟಿಕೊಂಡು ಬಂದಂಥ ಸಂದರ್ಭದಲ್ಲಿ ತಮ್ಮ ಕಷ್ಟಗಳು, ಇದು ನಿಜವಾದ ಸಾಧನೆ ಯಾವಾಗಲೂ ಅಷ್ಟೇ. ಇವತ್ತು ಪ್ರಶಸ್ತಿಗಳು ಯಾವಾಗಲೂ ಅಷ್ಟೇ ನಮಗೆ ಸಾಧನೆ ಪ್ರಶಸ್ತಿಗಳು ಸ್ವೀಕಾರ ಮಾಡುವಾಗ ಮೌನದಿಂದ ಸ್ವೀಕಾರ ಮಾಡಬೇಕಂತೆ. ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡಬೇಕಾದ್ರೆ ನಾವು ಮೌನದಿಂದ ಸ್ವೀಕಾರ ಮಾಡಬೇಕು. ಆದರೆ ಸಾಧನೆ ಮಾತ್ರ ಹೆಚ್ಚು ಸುದ್ದಿಯನ್ನು ಮಾಡಬೇಕು. ಅದು ನಿಜವಾದಂಥ ಸಾಧನೆ. ಇವತ್ತು ನಾವು ಹಲವಾರು ಕನ್ನಡ ಕವಿಗಳನ್ನು ನಾವು ನೆನಪಿಸುವಂಥ ದಿನ ಕೂಡ ಇವತ್ತು. ಹಲವಾರು ಪುರಸ್ಕೃತರು ಇವತ್ತು ವಿಶ್ವಮಾನವ ಸಂದೇಶವನ್ನು
ಸಾರಿದಂಥ ಕುವೆಂಪು ಅವರು. ನಾವು ಹುಟ್ಟುವಾಗ ವಿಶ್ವಮಾನವರಾಗಿ ಹುಡ್ತೀವಿ, ಹೋಗುವಾಗ ವಿಶ್ವಮಾನವರಾಗಿ ಹೋಗ್ತೀವಿ. ಆದರೆ ಈ ಹುಟ್ಟು ಸಾವಿನ ನಡುವೆ ಎಲ್ಲೋ ಒಂದು ಕಡೆ ಅಲ್ಪಮಾನವರಾಗತಕ್ಕಂಥ ಅವಕಾಶಗಳು ಜಾಸ್ತಿ ಇರುತ್ತೆ. ಆದರೂ ಬಹಳ ಮುಖ್ಯವಾದದ್ದು ಹುಟ್ಟುವಾಗಲೂ ವಿಶ್ವಮಾನವರಾಗಿರಬೇಕು, ಹೋಗುವಾಗಲೂ ವಿಶ್ವಮಾನವರಾಗಬೇಕು. ಈ ಹುಟ್ಟು ಸಾವಿನ ನಡುವೆಯೂ ಕೂಡ ನಾವು ವಿಶ್ವಮಾನವರಾದರೆ ನಾವು ನಿಜವಾಗ್ಲೂ ಹುಟ್ಟಿದ್ದಕ್ಕೆ ಇದು ಸಾರ್ಥಕ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಬದುಕು ಒಂದು ಐಸ್ ಕ್ರೀಮ್ ಇದ್ದಾಗೆ. ಐಸ್ ಕ್ರೀಮು ತಿಂದರೂ ಕರಗುತ್ತೆ, ತಿಂದೇ ಇದ್ರೂ ಕರಗುತ್ತೆ. ಅದೇ ರೀತಿ ದೇಹ ಕೂಡ ಅಷ್ಟೇ, ಕೆಲಸ ಮಾಡಿದರೂ ಕರಗುತ್ತೆ, ಕೆಲಸ ಮಾಡದೇ ಇದ್ರೂ ಕರಗುತ್ತೆ. ಅದರಿಂದ ನಾವು ನಿಜವಾಗ್ಲೂ ಈ ದೇವರನ್ನು ನಾವು ಇವತ್ತು ಹಲವಾರು ನಮಗೆಲ್ಲ ದೇವರಲ್ಲಿ ನಂಬಿಕೆ ಇದೆ. ಅಂದರೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ದೇವರು ಅಂತ ನಾವು ಹೇಳಬೇಕಾಗುತ್ತೆ. ಯಾಕೆಂದರೆ ಈಗ ನೋಡಿ, ಶ್ರೀಮಂತರಿಗೆ ಯಾರು ದೇವರು? ಶ್ರೀಮಂತರಿಗೆ ಭಯವೇ ದೇವರು. ಬಡವರಿಗೆ ಯಾರು ದೇವರು? ಬಡವರಿಗೆ ದುಡಿಮೆಯೇ ದೇವರು. ಹಸಿದವರಿಗೆ ಅನ್ನವೇ ದೇವರು. ಅದೇ ರೀತಿ ರೋಗಿಗಳಿಗೆ ವೈದ್ಯರೇ ದೇವರು, ವೈದ್ಯರುಗಳಿಗೆ ರೋಗಿಯೇ ದೇವರು. ಆ ರೀತಿ ಹಾಗೆ ಆದರೆ ನಿಷ್ಠಾವಂತಕರಿಗೆ ಕಾಯಕವೇ ದೇವರು. ಅದರಿಂದ ನೀವು ಕೆಲಸವನ್ನು ಹುಡುಕೊಂಡು ಇಲ್ಲಿ ಬಂದಂಥವರು ಕಾಯಕದ ಮೂಲಕ ಇವತ್ತು ದೇವರುಗಳಾಗಿದ್ದೀರಿ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಬದುಕು ಯಾವ ರೀತಿ ಸಾಗಿದೆ, ನಾವು ಇವತ್ತು ತಂತ್ರಜ್ಞಾನದ ಸ್ಫೋಟ ಆಗ್ತಾ ಇದೆ. ಇವತ್ತು ದರ್ ಇಸ್ ಎಕ್ಸ್ಪ್ಲೋಷನ್ ಆಫ್ ಟೆಕ್ನಾಲಜಿ ಅಂತ ಹೇಳ್ತೀವಿ ನಾವು. ಇವತ್ತು ನೋಡಿದೆ, ಒಂದು ಹಾಡನ್ನು ಕೂಡ ಮಾಡಿದರು. ಅದರಲ್ಲಿ ಎಲ್ಲ ರೈತಾಪಿ ವರ್ಗಕ್ಕೆ ಸಂಬಂಧಪಟ್ಟ ಒಂದು ಇವತ್ತು ಡ್ಯಾನ್ಸ್ ಪ್ರೋಗ್ರಾಮನ್ನು ಕೂಡ ಮಾಡಿದರು. ಅಂದರೆ ಭತ್ತ ಕುಟ್ಟಂಥದ್ದು, ಹಾಗೆಯೇ ಅಲ್ಲಿ ಮಳೆ ಬರ್ದೇನೆ ನೆಲ ಎಲ್ಲ ಬಿಟ್ಟೋಗಿರೋದು ಅಥವಾ ಬಿರುಕು ಬಿಟ್ಟಿರೋದು ನೋಡಿ. ಈಗ ಟೆಕ್ನಾಲಜಿ ಎಷ್ಟೇ ಇರಲಿ, ಆಯಿತು, ಇವತ್ತು ಟೆಕ್ನಾಲಜಿ ಇವತ್ತು ಯುಗದಲ್ಲಿ ನಾವೆಲ್ಲ ಇದ್ದೀವಿ. ಆದರೆ ಟೆಕ್ನಾಲಜಿ ಆನ್ಲೈನಲ್ಲಿ ಏನಾದರೂ ಭತ್ತ ಬೆಳೆಯೋಕ್ಕಾಗತ್ತಾ? ಇಲ್ಲ. ಆನ್ಲೈನಲ್ಲಿ ಏನಾದರೂ ರಾಗಿ ಜೋಳ ಬೆಳೆಯೋಕ್ಕಾಗತ್ತಾ? ಅದರಿಂದ ನಾವು ಎಷ್ಟೇ ಟೆಕ್ನಾಲಜಿ, ಎಷ್ಟೇ ತಂತ್ರಜ್ಞಾನ ಮುಂದುವರೆದ್ರೂ ಕೂಡ ನಾವು ಸಾಮಾನ್ಯ ಜ್ಞಾನ ಆಗಲೇಬೇಕು. ಅದರಲ್ಲಿ ರೈತರ ದುಡಿಮೆ, ರೈತರ ಬೆವರು ಬೆಂದನೇ ನಾವು ಇವತ್ತು, ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಇವತ್ತು ನಮ್ಮ ಬೆವರಿಗೆ, ದುಡಿಮೆ ಮತ್ತು ಬೆವರಿಗೆ ಬಹಳ ಬೆಲೆ ಇದೆ. ಇವತ್ತು ನೀವೆಲ್ಲ ಇವತ್ತು ದುಬೈನಲ್ಲಿ ನೀವು ಈ ಮಟ್ಟಕ್ಕೆ ಬೆಳೆದಿರೋದು ನಿಮ್ಮ ದುಡಿಮೆ, ನಿಮ್ಮ ಬೆವರು. ಯಾಕೆಂದರೆ ಅದಕ್ಕೆ ಹೆಚ್ಚು ಮಹತ್ವ ಇದೆ ಅಂತ ನಾನು ಅಂದ್ಕೊಳ್ತೇನೆ. ಅಂದರೆ ಬದುಕು ಅಂದರೆ ಏನು? ಬದುಕು ಅಂದರೆ ನನ್ನ ಅರ್ಥದಲ್ಲಿ ಒಂದು ಸಂಪತ್ತಿನಲ್ಲಿ ಸರಳತೆ ಇರಬೇಕಂತ. ಸಂಪತ್ತಿನಲ್ಲಿ ಸರಳತೆ ಇರಬೇಕು, ಕೋಪದಲ್ಲಿ ಮೌನ ಇರಬೇಕು, ಅಧಿಕಾರದಲ್ಲಿ ಸೌಜನ್ಯತೆ ಇದ್ದರೆ ಅದು ನಿಜವಾದಂಥ ಬದುಕು ಅಂತ ನಾವು ಹೇಳಬೇಕಾಗುತ್ತೆ. ಅಂದರೆ ನಾವು ಈ ಬದುಕನ್ನು ಅರ್ಥ ಮಾಡ್ಕೋಬೇಕಾದ್ರೆ 3 ಸ್ಥಳಗಳನ್ನು ನೋಡಬೇಕಂತ. 3 ಸ್ಥಳಗಳು. ಒಂದು, ಆಸ್ಪತ್ರೆಗೆ ಹೋಗಿ ICUನಲ್ಲಿ ರೋಗಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಆರೋಗ್ಯ ಎಷ್ಟು ಮುಖ್ಯ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಜೈಲಿನಲ್ಲಿ ಹೋಗಿ ಕೈದಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ನಮಗನ್ಸುತ್ತೆ ಸ್ವಾತಂತ್ರ್ಯ ಎಷ್ಟು ಮುಖ್ಯ ಅಂತ. 3ನೇದು ಬಹಳ ಮುಖ್ಯವಾದದ್ದು, ರುದ್ರಭೂಮಿಯಲ್ಲಿ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಬದುಕು ಇಷ್ಟೇ. ನಮ್ಮ ಹಿಂದೆ ಬರೋದು ನಾವು ಮಾಡಿದಂಥ ಒಳ್ಳೆಯ ಕೆಲಸಗಳು ಮಾತ್ರ ನಮ್ಮನ್ನು ಜೀವಂತವಾಗಿ ಇಡುತ್ತೆ ಹೊರತು ಇನ್ಯಾವುದೂ ಇಲ್ಲ. ಇದೇ ಒಂದು ಬದುಕಿನ ತಾತ್ಪರ್ಯ ಅಂತ ನಾವು ಹೇಳೋದು ಬಹಳ ಮುಖ್ಯ. ನಾವು ಯಾವಾಗಲೂ ಅಷ್ಟೇ ಆಸೆಗಳಿಗಾಗಿ ಬದುಕಬಾರ್ದು, ಆದರ್ಶವಾಗಿ ಬದುಕಬೇಕಾಗುತ್ತೆ. ಆಸೆಗಳು ಬೇಕು. ಯಾಕೆಂದರೆ ನೋಡಿ, ಒಂದು ದಾರಿಯಲ್ಲಿ
ದೀಪ ಇಲ್ಲದೆ ಇದ್ರೂ ನಡಿಬೋದು ನಾವು, ಆದರೆ ಕನಸುಗಳು ಇಲ್ಲದೆ ಇದ್ದರೆ ನಾವು ಬದುಕಲಿಕ್ಕೆ ಆಗೋದಿಲ್ಲ, ಬೆಳೆಯೋದಕ್ಕೆ ಆಗೋದಿಲ್ಲ. ಇವತ್ತು ತಾವೆಲ್ಲ ಕನಸನ್ನು ಹೊತ್ತು ಬಂದಂಥ ತಮ್ಮ ಎಲ್ಲರಿಗೂ ಕೂಡ ಇವತ್ತು ತಮ್ಮ ದಾರಿದೀಪ ಆಗಿದೆ. ಇವತ್ತು UAE ಮತ್ತು ಈ ಭಾಗ ನಿಮಗೆ ನಂದಾದೀಪವನ್ನು ಕೊಟ್ಟಿದೆ. ಈ ದೇಶವನ್ನು ಕೂಡ ನಾವು ನೆನೆಯುವಂಥದ್ದು ಬಹಳ ಮುಖ್ಯವಾದದ್ದು ಅಂತ ನಾನು ಹೇಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ. ಹಾಗೆಯೇ ಜೀವನ ಅಂದರೆ ನಾವು ಯಾವ ರೀತಿ ಇರ್ತೀವಿ, ಯಾರ ಜೊತೆ ನಾವು ಹೆಚ್ಚು ಒಡನಾಟವನ್ನು ಇಟ್ಕೊಂಡಿರ್ತೀವಿ, ಅದೇ ನಮ್ಮ ಜೀವನವನ್ನು, ಬದುಕನ್ನು ಅದೇ ರೀತಿ ರೂಪಿಸುತ್ತೆ. ಈಗ ನೋಡ್ಬೋದು ನೀವು, ಯಾವಾಗಲೂ ಶಿಕ್ಷಕರ ಜೊತೆ ಹೆಚ್ಚು ಸಂಪರ್ಕವನ್ನು ಇಟ್ಕೊಂಡ್ರೆ ಅಯ್ಯೋ ನಾವು ವಿದ್ಯಾರ್ಥಿಗಳಾಗಬೇಕಪ್ಪ ಅನಿಸುತ್ತೆ. ಅದೇ ಈ ಕುಡುಕರ ಜೊತೆ ಹೆಚ್ಚು ಸಂಪರ್ಕವನ್ನು ಇಟ್ಕೊಂಡ್ರೆ ಏನು ಜೀವನ ಬಹಳ ಸುಲಭ ಅನಿಸ್ಬಿಡುತ್ತೆ, ನಮಗೆ ಜೀವನ ಬಹಳ ಸುಲಭ ಅನಿಸುತ್ತೆ. ಅದೇ ಅಧಿಕಾರಿಗಳ ಜೊತೆ ಹೆಚ್ಚು ಸಂಪರ್ಕವನ್ನು ಇಟ್ಕೊಂಡ್ರೆ ಏನೋ ಪ್ರಪಂಚ ನಿಧಾನ ಅನಿಸುತ್ತೆ. ಈ LIC ಅವ್ರ ಜೊತೆ ಹೆಚ್ಚು ಸಂಪರ್ಕವನ್ನು ಇಟ್ಕೊಂಡ್ರೆ ಏನಪ್ಪ ಬೇಗ ಹೋಗ್ಬಿಡ್ಬೇಕಾ ಅನಿಸುತ್ತೆ LIC ಅವ್ರ ಜೊತೆ. ಅದೇ ರೀತಿ ಈ ರಿಯಲ್ ಎಸ್ಟೇಟ್ ಅವ್ರ ಜೊತೆ ಹೆಚ್ಚು ಸಂಪರ್ಕವನ್ನು ಇಟ್ಕೊಂಡ್ರೆ ನಾವೇನು ದುಡಿಯೋದು ಸಾಲದಿಲ್ಲ, ಏನು ನಾವು ದುಡಿಯೋದು ಏನೂ ಇಲ್ಲ ಅನಿಸುತ್ತೆ. ಅದೇ ರೀತಿ ನಾವು ಯೋಧರ ಜೊತೆ ಸಂಪರ್ಕವನ್ನು ಇಟ್ಕೊಂಡ್ರೆ ನಾವು ಮಾಡತಕ್ಕಂಥ ಬಲಿದಾನ ಬಹಳ ಕಡಿಮೆ ಅನಿಸುತ್ತೆ, ನಾವು ಸೇವೆ ಬಹಳ ಕಡಿಮೆ ಅನಿಸುತ್ತೆ. ಅದೇ ರೀತಿ ನಾವು ದುಬೈನಲ್ಲಿರತಕ್ಕಂಥ ಕನ್ನಡ ಕೂಟದ ಜೊತೆ ಸಂಪರ್ಕ ಇಟ್ಕೊಂಡ್ರೆ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಸಮಾರಂಭಕ್ಕೆ ಬರಬೇಕು ಅನಿಸುತ್ತೆ. ಇದು ನಿಜವಾಗ್ಲೂ ಬಹಳ ಅರ್ಥಗರ್ಭಿತವಾಗಿದೆ. ಯಾಕೆಂದರೆ ಇಷ್ಟು ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ನಾನು ಮೊದಲನೇ ಬಾರಿ ನೋಡ್ತಾ ಇದ್ದೇನೆ. ಈಗಾಗಲೇ ಹೇಳಿದೆ, ಎಷ್ಟು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಎಲ್ಲರೂ ಕೂಡ ಮನಸ್ಸು ಒಂದಾಗಿದೆ, ಎಲ್ಲ ಕನ್ನಡಿಗರ ಮನಸ್ಸು ಒಂದಾಗಿದೆ, ಹೃದಯಗಳು ಒಂದಾಗಿದೆ. ಸೊ ಅದಕ್ಕೋಸ್ಕರ ಈ ರೀತಿ ಅಂದರೆ ಈ ಬದುಕು ಕೂಡ ಹಾಗೆ ಸಾಗುತ್ತೆ ನೋಡಿ. ಫಸ್ಟ್ 10 ವರ್ಷ ನಾವು ವಯಸ್ಸೆಷ್ಟು ಅಂತೀವಿ ಮಕ್ಕಳಿಗೆ. 10ರಿಂದ 20 ವರ್ಷಕ್ಕೆ ಬರ್ತಿದ್ದಾಗೆ ಮಾರ್ಕ್ಸ್ ಎಷ್ಟು ಅಂತೀವಿ. 20ರಿಂದ 30 ವರ್ಷ ಬರ್ತಾ ಇದ್ದಾಗೆ ಸಂಬಳ ಎಷ್ಟು. 30ರಿಂದ 50 ವರ್ಷ ಬರ್ತಾ ಇದ್ದಾಗೆ ಉಳಿತಾಯ ಎಷ್ಟು. 50ರಿಂದ 60 ವರ್ಷ ಬಂದ ಕೂಡಲೇ BP ಎಷ್ಟು, ಶುಗರ್ ಎಷ್ಟು ಅಂತ. 60 ವರ್ಷ ಬಂದಾಗ, 60ರಿಂದ 70ಕ್ಕೆ ಬಂದಾಗ ಪೆನ್ಷನ್ ಎಷ್ಟು. 70 ಆದಮೇಲೆ ತಿರ್ಗಾ ವಯಸ್ಸೆಷ್ಟು ನೋಡ್ಬೋದು. ಯಾರು 80-90 ವರ್ಷದವರು ಇದ್ದರೆ ಏನು ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ಏನು ಪರವಾಗಿಲ್ವಾ, ವಯಸ್ಸೆಷ್ಟು ಅಂತ ಹೇಳ್ತೇವೆ. ಹೀಗಾಗಿ ಇವತ್ತು ನಮ್ಮ ಬದುಕು ಕೂಡ ಬದಲಾವಣೆಯಾಗಿದೆ. ಇವತ್ತು ಆಸ್ಟರ್ ಆಸ್ಪತ್ರೆಯವರು ಒಂದು ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದನ್ನು ನಾವು ಅನಾವರಣ ಮಾಡಿದ್ದೇವೆ. ಯಾರಾದರೂ ಆ ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಆಸ್ಪತ್ರೆಯ ಬಿಲ್ಲನ್ನು 30% ಕಡಿಮೆ ಮಾಡತಕ್ಕಂಥ ಒಂದು ಮಾನವೀಯತೆಯನ್ನು ಆಸ್ಟರ್ ಆಸ್ಪತ್ರೆ ತೋರಿದೆ. ಆಸ್ಟರ್ ಆಸ್ಪತ್ರೆಗೂ ಕೂಡ ನಾವು ಅಭಿನಂದಿಸಬೇಕು. ಏಕೆಂದರೆ ಇವತ್ತು ಈ ಪ್ರಪಂಚದಲ್ಲಿ 2 ಕೆಟ್ಟ ವಸ್ತುಗಳನ್ನು ಮನುಷ್ಯ ಕಂಡುಹಿಡಿದಿದ್ದಾನೆ ಅಂತ ನನ್ನ ಭಾವನೆ. 2 ಕೆಟ್ಟ ವಸ್ತುಗಳು. ಯಾವುದಿದು ಕೆಟ್ಟ 2 ವಸ್ತುಗಳು? ಒಂದು ದುಡ್ಡು, ಎರಡನೇದು ಮೊಬೈಲ್ ಫೋನ್ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದರೆ ಈ ದುಡ್ಡು ಯಾವಾಗಲೂ ಸೆಕೆಂಡ್ ಹ್ಯಾಂಡ್ ಆಗೋದೇ ಇಲ್ಲ ನೋಡಿ. ಅದು ಹೇಳ್ತಾರೆ ಇಟ್ಸ್ ಅ ಪೀಸ್ ಆಫ್ ಪೇಪರ್ ಅಂತಾರೆ. ಯಾರಾದರೂ ಅದನ್ನು ಡಸ್ಟ್ಬಿನ್ಗೆ ಎಸಿತಾರ? ಇಲ್ಲ. ಸೊ ಹೀಗಾಗಿ ಇವತ್ತು ಮೊಬೈಲ್ ಫೋನ್ ಅನ್ನೋದು ನಾವೆಲ್ಲ ಇವತ್ತು ಈ ಮೊಬೈಲ್ ಫೋನ್ಗೆ ಮಕ್ಕಳ ಆದಿಯಾಗಿ ದೊಡ್ಡವರು ಆದಿಯಾಗಿ ನಾವು ಈ ಮೊಬೈಲ್ ಫೋನಿನ ಬೋನಿನಲ್ಲಿ ನಾವು ಬಿದ್ದಿದ್ದೇವೆ. ಅದರಿಂದ ಇವತ್ತು ನಾವು ಮಕ್ಕಳಿಗೆ ಏನು ಹೇಳ್ತೀವಿ?
ನೀವು ಮೊಬೈಲ್ ಫೋನ್ ನೋಡಬೇಡ. ಇವತ್ತು ಯಾವ ರೀತಿ ಆಗಿದೆ ಅಂದರೆ ಯೂಟ್ಯೂಬ್ ತೋರಿಸ್ತಾ ಇದ್ದಾರೆ, ಮಕ್ಕಳು ಊಟ ಮಾಡಲ್ಲ. ನಮ್ಮ ಮಕ್ಕಳು ಇದ್ದಾರೆ, ಅವನೇನು ಮಾಡ್ತಾನೆ, ಹಸು ಅನ್ನೋದು ಬೆಳಿಗ್ಗೆ ಎದ್ದು, ಅಂದರೆ ಯೂಟ್ಯೂಬ್ ಕೊಡಲಿ ಅಂತ. ಯೂಟ್ಯೂಬ್ ಕೊಟ್ಮೇಲೆ ತಿನ್ನಲ್ಲ. ಸೊ ಹೀಗಾಗಿ ಇವತ್ತು ಈ ಮೊಬೈಲ್ ಫೋನು ಇಂದ ಇದು ಎಷ್ಟು ಒಳ್ಳೆಯದಿದೆಯೋ ಅಷ್ಟೇ ಕೂಡ ಇವತ್ತು ಅದರಿಂದ ದುಷ್ಪರಿಣಾಮ ಇದೆ. ಇವತ್ತು ಸಾಮಾಜಿಕ ಜಾಲತಾಣ ಅಂತ ಏನಿದ್ದಾವೆ, ಇವತ್ತು ಸಾಮಾಜಿಕ ಜಾಲತಾಣ ಸಮಾಜವನ್ನು ಜಾಲಾಡ್ತಾ ಇದೆ ಅಂತಲೇ ಹೇಳಬೇಕು. ಅದರಿಂದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇದೆ, ಎಷ್ಟೋ ಸಂಸಾರಗಳಿಗೆ ತೊಂದರೆ ಆಗ್ತಾ ಇದೆ, ಎಷ್ಟೋ ಕೆಲಸಗಳಿಗೆ ತೊಂದರೆ ಆಗ್ತಾ ಇದೆ, ಎಷ್ಟೋ ಅದರಿಂದ ಇವತ್ತು ಈ ರೀತಿಯ ನಾವು ಬದುಕನ್ನು ಈ ತಂತ್ರಜ್ಞಾನದ ಆಧುನೀಕರಣದ ಯುಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ನೋಡ್ಬೋದು ಕಾಲ ಬದಲಾಗಿದೆ ಅಂತ ಹೇಳ್ತೇವೆ. ಏಕೆಂದರೆ ಕಾಲ ಅಂತೂ ಬದಲಾಗಿಲ್ಲ, ಜನ ಬದಲಾಗಿದ್ದಾರೆ ಅಷ್ಟೇ ಅಂತ ನನ್ನ ಭಾವನೆ. ಯಾಕೆಂದರೆ ಸೂರ್ಯ ಅಲ್ಲೇ ಇದ್ದಾನೆ, ಚಂದ್ರ ಅಲ್ಲೇ ಇದ್ದಾನೆ, ಆದರೆ ಜನ ಬದಲಾವಣೆ ಆಗಿದ್ದಾರೆ. ಅವತ್ತು ಅವರ ನಿರೀಕ್ಷೆಗಳು ಮತ್ತು ಅವರ ಆಸೆಗಳು ಮುಗಿಲೆತ್ತರಕ್ಕೆ ಹೋಗಿದೆ. ಅದರಿಂದ ಇವತ್ತು ಹಲವಾರು ಕಾಯಿಲೆಗಳಿಗೆ ನಾವು ಕಾರಣ ಆಗ್ತಾ ಇದ್ದೇವೆ. ನೋಡಿ, ಇವಾಗ ನಾವೆಲ್ಲ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ತಾ ಇದ್ದೇವೆ, ಕಡಿಮೆ ಜನ ವಾಸ ಮಾಡ್ತಾ ಇದ್ದೇವೆ. ಅದೇ ರೀತಿ ಹೆಚ್ಚು ಹೆಚ್ಚು ಪದವಿಗಳನ್ನು ಗಳಿಸ್ತಾ ಇದ್ದೀವಿ, ಆದರೆ ಸಾಮಾನ್ಯ ಜ್ಞಾನ ಕಡಿಮೆ ಆಗ್ತಾ ಇದೆ. ಮೂರನೇದು, ನಾವು ದೊಡ್ಡ ಈಗ ಏನು ಆವಿಷ್ಕಾರ ಆರೋಗ್ಯ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ, CT, MRI, ಆ್ಯಂಜಿಯೋಗ್ರಾಮ್, ಎಂಡೋಸ್ಕೋಪಿ, ಇದೆಲ್ಲ ಮಾಡ್ತಾ ಇದೆ. ಆದರೆ ಕಾಯಿಲೆಗಳು ಕೂಡ ಹೊಸ ಕಾಯಿಲೆಗಳು ಕೂಡ ಬರ್ತಾ ಇದೆ. ಈಗಾಗಲೇ ನೋಡಿದ್ದೀವಿ ನಾವು, ತಿನ್ನಬಾರ್ದನ್ನು ತಿಂದರೆ, ಮಾಡಬಾರ್ದನ್ನು ಮಾಡಿದರೆ ಯಾವ ರೀತಿ ಈ ಪರಿಸರ ನಮ್ಮನ್ನು ಅದು ನಮ್ಮ ಮೇಲೆ ಅದು ಅಟ್ಯಾಕ್ ಮಾಡುತ್ತೆ ಅನ್ನೋದಕ್ಕೆ ಕೋವಿಡ್ಡೇ ಸಾಕ್ಷಿ. ಇವತ್ತು ಆ ಕೋವಿಡ್ಡಲ್ಲಿ ತಾವೆಲ್ಲ ಯಾವ ರೀತಿ ಕೆಲಸ ಮಾಡಿದ್ದೀರಿ. ಇವತ್ತು ಬಾಲಕೃಷ್ಣ ಅವರು ಕೂಡ ಇವತ್ತು ಯಾವ ರೀತಿ ತಮ್ಮೆಲ್ಲರಿಗೂ ಅದು ಬ್ಲಡ್ ಡೊನೇಷನ್ ಮಾಡತಕ್ಕಂಥದ್ದು ನಾನು ಕೇಳಿದ್ದೇನೆ. ಹೀಗಾಗಿ ನಂತರ ಇವತ್ತು ನೋಡ್ಬೋದು ಈ ರೀತಿ ಬದಲಾವಣೆ ಆಗಿದೆ. ಅಂದರೆ ನಾವು ಮೂನ್ ಅಂದರೆ ಚಂದ್ರನ ಬಗ್ಗೆ ಮಾತಾಡ್ತೀವಿ ಅಥವಾ ಮಂಗಳ ಗ್ರಹದ ಬಗ್ಗೆ ಮಾತಾಡ್ತೀವಿ, ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅನ್ನೋದಕ್ಕೆ ನಮ್ಮ ಮಾಹಿತಿ ಇಲ್ಲ ಸರಿಯಾಗಿ. ಇವತ್ತು ಆ ರೀತಿ ಪ್ರಪಂಚ ಬದಲಾವಣೆ ಆಗಿದೆ. ನಂತರ ಇವತ್ತು ವರ್ಕೋಹಾಲಿಕ್ಸು ಕಡಿಮೆ ಆಗ್ತಾ ಇದ್ದಾರೆ, ಆಲ್ಕೋಹಾಲಿಕ್ಸು ಜಾಸ್ತಿ ಆಗ್ತಾ ಇದ್ದಾರೆ. ಅದೇ ರೀತಿ ಹಿಂದೆ ಎಲ್ಲ ನೋಡಿ ಮದುವೆ ಬಹಳ ಸುಲಭ ಇತ್ತು, ಆದರೆ ಡೈವರ್ಸು ಬಹಳ ಕಷ್ಟ ಇತ್ತು. ಆದರೆ ಇವತ್ತು ಏನಾಗಿದೆ, ಮದುವೆ ಕಷ್ಟ ಆಗಿದೆ, ಆದರೆ ಡೈವರ್ಸ್ ಈಸಿ ಆಗಿದೆ. ಇವತ್ತು ಗರಿಷ್ಠ ಜನಸಂಖ್ಯೆ ಆದರೆ ಕಡಿಮೆ ಮಾನವೀಯತೆ, ಅಧಿಕ ಗಳಿಕೆ ಆದರೆ ಶಾಂತಿ ಅಂದರೆ ಮನಃಶಾಂತಿ ಕಡಿಮೆ ಆಗ್ತಾ ಇದೆ. ಕೈಗೆ ಗಡಿಯಾರ, ಹೆಚ್ಚಿನ ಹಣದ ಗಡಿಯಾರ, ಆದರೆ ನೋಡಲಿಕ್ಕೆ ಟೈಮ್ ಕೂಡ ಸಾಲ್ತಾ ಇಲ್ಲ. ಸೊ ಹೆಚ್ಚು ಮಾಹಿತಿಯನ್ನು ನಾವು ನೋಡ್ತಾ ಇದ್ದೇವೆ, ಆದರೆ ಕಡಿಮೆ ವಿನಯ ಆಗ್ತಾ ಇದೆ. ಹೀಗಾಗಿ ಇವತ್ತು ನಮ್ಮ ಭಾರತ ದೇಶದಲ್ಲಿ 60% ಸಾವುಗಳು ಇವತ್ತು ಜೀವನ ಶೈಲಿ ಬದಲಾದ ಹಿನ್ನೆಲೆಯಲ್ಲಿ ಆಗ್ತಾ ಇದೆ. ಒಂದು ಕಾಲ ಇತ್ತು, ಇವತ್ತು ಭಾರತ ದೇಶದಲ್ಲಿರಲಿ ಅಥವಾ ಭಾರತೀಯರು ಹೊರದೇಶಗಳಲ್ಲಿ ಇರಲಿ, ಯಾಕೆಂದರೆ ಜೀನ್ಸು ಒಂದೇ ಇರೋದ್ರಿಂದ ಇವತ್ತು ಹಲವಾರು ಕಾಯಿಲೆಗಳು, ಹೃದಯಾಘಾತ ಆಗ್ಬೋದು, ಹೃದಯ ಸಂಬಂಧಿ ಕಾಯಿಲೆಗಳಾಗ್ಬೋದು, ಸಕ್ಕರೆ ಕಾಯಿಲೆ ಆಗ್ಬೋದು, ಅಧಿಕ ರಕ್ತದ ಒತ್ತಡ ಆಗ್ಬೋದು, ಅಥವಾ ಕ್ಯಾನ್ಸರ್ ಆಗ್ಬೋದು, ಪಾರ್ಶ್ವವಾಯು ಆಗ್ಬೋದು. ಈ ಕಾಯಿಲೆಗಳಿಂದ 60% ಸಾವುಗಳು ನಮ್ಮ ಭಾರತೀಯರಿಗೆ ಆಗ್ತಾ ಇದೆ. ಒಂದು ಕಾಲ ಇತ್ತು, ಮಕ್ಕಳು ಹಿಂದೆ ತಂದೆ ತಾಯಿಗಳನ್ನ ಚಿಕಿತ್ಸೆಗೆ ಕರ್ಕೊಬರ್ತಾ ಇದ್ರು. ಇವತ್ತು ತಂದೆ ತಾಯಿಗಳು ಮಕ್ಕಳನ್ನ 25ರಿಂದ 40 ವರ್ಷದ ಮಕ್ಕಳನ್ನ ಇವತ್ತು ಈ ಹಾರ್ಟ್ ಅಟ್ಯಾಕ್ ಕಾಯಿಲೆಗೆ ಕರ್ಕೊಬರ್ತಾ ಇದ್ದಾರೆ, ಸಕ್ಕರೆ ಕಾಯಿಲೆಗೆ ಕರ್ಕೊಬರ್ತಾ ಇದ್ದಾರೆ. ಅದರಿಂದ ಇವತ್ತು ಮಧುಮಕ್ಕಳಲ್ಲಿ ಮಧುಮೇಹ,
ಮಧುಮಕ್ಕಳಲ್ಲಿ ಇವತ್ತು ಹೃದಯಘಾತ, ಮಧುಮಕ್ಕಳಲ್ಲಿ ಇವತ್ತು ಕ್ಯಾನ್ಸರ್. ಸೊ ಅದರಿಂದ ಇವತ್ತು ಜೀವನ ಶೈಲಿ ಬದಲಾವಣೆ ಆಗಿರೋದು ಮತ್ತು ಒತ್ತಡದ ನಡುವೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಸೊ ಇಂಥ ಕಾರ್ಯಕ್ರಮಗಳು ನಡೆದರೆ ಎಷ್ಟೋ ನೋಡಿ, ಇವತ್ತು ಮತ್ತು ನಾಳೆ ಇದು ಮುಂದುವರಿಯುತ್ತೆ. ಎಷ್ಟು ಒತ್ತಡ ಇವತ್ತು ಈ ಕಾರ್ಯಕ್ರಮಗಳನ್ನು ನೋಡಿರೋದ್ರಿಂದ ನಾನು ಅನ್ಕೊತೀನಿ, ಇವತ್ತು ದುಬೈನಲ್ಲಿರ್ತಕ್ಕಂಥ ನಮ್ಮ ಇಲ್ಲಿ ಭಾಗವಹಿಸಿದಂಥ ಎಲ್ಲ ಕನ್ನಡಿಗರಿಗೆ ಹೃದಯದ ಬಡಿತನೂ ಕಡಿಮೆ ಆಗಿದೆ, ಅದು ಬ್ಲಡ್ ಪ್ರೆಷರು ಕೂಡ ಕಡಿಮೆ ಆಗಿದೆ ಅಂತ ನಾನು ಅನ್ಕೊತೀನಿ. ಹೀಗಾಗಿ ಇದಕ್ಕೆ ಇವತ್ತು ಭಾರತ ದೇಶದಲ್ಲಿ ಅಂದರೆ ಭಾರತೀಯರಿಗೆ 30% ಸಾವುಗಳು ಇವತ್ತು ಹೃದಯಘಾತದಿಂದ ಆಗ್ತಾ ಇದೆ. ಯುವಕರಲ್ಲಿ, ಮಧ್ಯವಯಸ್ಕರಲ್ಲಿ ಇವತ್ತು ಹೃದಯಘಾತ ಎಲ್ಲ ಕಡೆ. ಒಂದು ಕಾಲ ಇತ್ತು ಹಿಂದೆ ಕೇವಲ ನಗರವಾಸಿಗಳಿಗೆ ಮಾತ್ರ ಕಾಯಿಲೆ ಬರುತ್ತೆ, ಹಳ್ಳಿಯವ್ರಿಗೆ ಬರಲ್ಲ ಅಂತ ಇತ್ತು. ಹಳ್ಳಿ ಜನರಲ್ಲೂ ಇದೆ, ಅದೇ ರೀತಿ ಕೂಲಿ ಕಾರ್ಮಿಕರಲ್ಲೂ ಇದೆ, ಅದೇ ರೀತಿ ನಿರ್ಗತಿಕರಲ್ಲೂ ಇದೆ. ಹೀಗಾಗಿ ಇವತ್ತು ಇದಕ್ಕೆ ಹಲವಾರು ಕಾರಣ ಇದೆ. ಹಿಂದೆ ನಾವೆಲ್ಲ 40 ವರ್ಷದ ಹಿಂದೆ ಹೃದಯಘಾತ ಸಾಮಾನ್ಯವಾಗಿ 60 ವರ್ಷ ಆದಮೇಲೆ ಆಗ್ತಾಯಿತ್ತು. ಹೆಂಗಸರಲ್ಲಿ ಬಹಳ ಕಡಿಮೆ ಇತ್ತು ಹಿಂದೆ, ಈಗ ಸ್ವಲ್ಪ ಹೆಂಗಸರಲ್ಲೂ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆ ಆಗಿದೆ. ಹಲವಾರು ತಾಯಂದಿರನ್ನ ನಾನು ನೋಡಿದ್ದೇನೆ. ಸರ್ ನಮಗೆ ತಲೆನೋವು, ಎದೆ ಬಡ್ತ ಅಂದ್ಬಿಟ್ಟು ಸುಮಾರು ಜನ ಬಂದಿರೋದು ನಾನು ನೋಡಿದ್ದೇನೆ. ನಾನಂಥವ್ರಿಗೆ ಪರೀಕ್ಷೆ ಮಾಡಿ ನೋಡಿದರೆ ಹಾರ್ಟ್ ಎಲ್ಲ ಚೆನ್ನಾಗಿದೆ. ಇಲ್ಲ ಸರ್, ಇಲ್ಲ ನನಗೆ ಎದೆ ಬಡ್ತ, ಇದು ತಲೆನೋವು ಸರ್. ನಂತರ ಕೇಳಿದರೆ ಯಾಕೆ ಹಿಂಗೆಲ್ಲ ಮಾಡ್ಕೊಂಡಿದ್ದೀರ ಅಂದರೆ, ಇಲ್ಲ ನನ್ನ ಮಗನಿಗೆ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ. ನಾನು ಅಂದ್ಕೊಂಡಿದ್ದು ಏನೋ ಒಂದು 10ನೇ ಕ್ಲಾಸೋ ಅಥವಾ 12ನೇ ಕ್ಲಾಸೋ ಏನೋ ಅಂತ ಅಂದ್ಕೊಂಡಿದ್ದು ನಾನು. ಅವ್ರು ಹೇಳಿದರು, ನಾನು ಕೇಳಿದೆ ಯಾವ ಕ್ಲಾಸಲ್ಲಿ ನಿಮ್ಮ ಮಗ ಓದ್ತಾ ಇರೋದು ಅಂದರೆ LKG. ಸೊ ಅದರಿಂದ ಇವತ್ತು ಹೆಂಗಸರಿಗೆ ಹಲವಾರು ಇವತ್ತು ಈಗ ನೋಡಿ, ಅವರು ಕೂಡ ಗಂಡಸರಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡತಕ್ಕಂಥ ಮಟ್ಟದಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಏನಾದರೂ ಒಬ್ಬ ಮಹಿಳೆ 10% ಸಾಧನೆ ಮಾಡಿದರೆ ಅದು ಗಂಡಸರಿಗೆ 100% ಮಾಡಿದ ಸಾಧನೆಗೆ ಅದು ಸಮ ಅಂತ ಹೇಳಬೇಕಾಗುತ್ತೆ. ಯಾಕೆಂದರೆ ಅವರು ಸಂಸಾರ ನೋಡ್ಕೋಬೇಕು, ಮಕ್ಕಳನ್ನು ನೋಡ್ಕೋಬೇಕು. ಅದರಿಂದ ಇವತ್ತು ನಾವು ಹೆಣ್ಣು ಮಕ್ಕಳ ಆರೋಗ್ಯವನ್ನು ಕೂಡ ನಾವು ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಈ ಹೃದಯಘಾತಕ್ಕೆ ಏನು ಕಾರಣ ಅಂದರೆ ಫ್ಯಾಮಿಲಿ ಹಿಸ್ಟ್ರಿ, ಹೆರಿಡಿಟ್ರಿ ಹಿಸ್ಟ್ರಿ ಅಂತ ಹೇಳ್ತೀವಿ ನಾವು. ಯಾವುದಾದ್ರೂ ಒಂದು ಕುಟುಂಬದಲ್ಲಿ 50 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನಲ್ಲಿ ಹೃದಯಘಾತ ಆಗಿದರೆ ಅಂಥ ಕುಟುಂಬ ಸದಸ್ಯರಿಗೆ ಹೃದಯಘಾತ ಆಗುವ ಪ್ರಮಾಣ 5 ಪಟ್ಟು ಜಾಸ್ತಿ ಆಗುತ್ತೆ. ನಮ್ಮ ಅಧ್ಯಯನದಲ್ಲಿ ಯುವಕರಲ್ಲಿ ಹೃದಯಘಾತ ಆದಂಥ ಸಂದರ್ಭದಲ್ಲಿ 17% ರೋಗಿಗಳಿಗೆ ಹೃದಯಘಾತದ ಹಿಸ್ಟ್ರಿ ಇದೆ, ಫ್ಯಾಮಿಲಿ ಹಿಸ್ಟ್ರಿ ಇದೆ. ನಂತರ ಧೂಮಪಾನ, ಡೆಫಿನೆಟಾಗಿ ಅದರ ಬಗ್ಗೆ ಮಾತಿಲ್ಲ. ಧೂಮಪಾನ ಒಂದು ಬಹಳ ಮುಖ್ಯವಾದಂಥ ಕಾಯಿಲೆ. ಸಕ್ಕರೆ ಕಾಯಿಲೆ ಇದ್ದವ್ರಿಗೆ 5% ಈ ಹೃದಯಘಾತದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ನಂತರ ಇವತ್ತು ಆಧುನೀಕರಣ ಅಂತ ಹೇಳ್ತೀವಿ, ಕೈಗಾರಿಕೀಕರಣ ಆಗಿದೆ, ಆಧುನೀಕರಣ ಆಗಿದೆ, ಗಣಕೀಕರಣ ಆಗಿದೆ. ಇವತ್ತು ಭಾರತ ದೇಶದಲ್ಲಿ ಒಂದು ಮಾಹಿತಿ ಪ್ರಕಾರ, ಭಾರತದಲ್ಲಿ ನೀವೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ, ಬಹಳ ಶ್ರಮ ಬೆವರು ಸುರಿಸ್ತಾ ಇದ್ದೀರಾ, ಅದ್ರ ಬಗ್ಗೆ ಇಲ್ಲ. ಆದರೆ ಭಾರತ ದೇಶದಲ್ಲಿರತಕ್ಕಂಥ ಭಾರತೀಯರಲ್ಲಿ ಸೋಮಾರೀಕರಣ ಕೂಡ ಆಗ್ಬಿಟ್ಟಿದೆ. ಇವತ್ತು 51% ಸೋಮಾರಿಗಳನ್ನು ನಾವು ಹುಟ್ಟಾಕಿದ್ದೀವಿ ಭಾರತ ದೇಶದಲ್ಲಿ, ಅದು ಒಂದು ಕಾರಣ. ನಂತರ ನಮ್ಮ ಮನೋಭಾವ ಕೂಡ ಈ ಕಾಯಿಲೆಗಳ ಬಗ್ಗೆ ಮೇಲೆ ನೇರ ಪರಿಣಾಮ ಆಗುತ್ತೆ. ನೋಡ್ಬೋದು, 3 ಮನುಷ್ಯನಿಗೆ 3 ಗುಣಗಳು ಇರಬಾರ್ದಂತೆ. ಒಂದು ಅನುಮಾನ ಇರಬಾರ್ದಂತೆ, ಇನ್ನೊಂದು ಅಸೂಯೆ ಇರಬಾರ್ದು, 3ನೇದು ಅಹಂಕಾರ ಇರಬಾರ್ದು. ಇವು 3 ಇದ್ದರೆ ಅವ್ರೂ ನೆಮ್ಮದಿಯಾಗಿರಲ್ಲ, ಅವ್ರ ಸುತ್ತಮುತ್ತ ಇರೋರ್ನೂ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ, ಅವರು ನಿದ್ದೆ ಮಾಡಲ್ಲ, ಬೇರೆಯವ್ರನ್ನೂ ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಅಂಥವ್ರಿಗೆ ಈ ಕಾಯಿಲೆಗಳೆಲ್ಲ ಜಾಸ್ತಿ ಆಗುತ್ತೆ. ಅದಾಗಿ ಕೊಬ್ಬಿನ ಅಂಶ ನಿಮಗೆಲ್ಲ ಗೊತ್ತೇ ಇದೆ. ಸೊ ಇವತ್ತು ಫಾಸ್ಟ್ ಫುಡ್ಗೆ ನಾವೆಲ್ಲ ಮಾರೋಗ್ತಾ ಇದ್ದೀವಿ.
ಫಾಸ್ಟ್ ಫುಡ್ ಅಂದರೆ ಏನು ನಿಮಗೆಲ್ಲ ಗೊತ್ತಿದೆ, ಯಾವ್ಯಾವುದು ನಮ್ಮ ಮಕ್ಕಳೆಲ್ಲ ಬಹಳ ಇಷ್ಟಪಡ್ತಾರೆ. ಫಾಸ್ಟ್ ಫುಡ್ ಅಂದರೆ ಪ್ರಾಣವನ್ನು ಬೇಗ ತೆಗೆದುಕೊಂಡು ಹೋಗೋದೇ ಫಾಸ್ಟ್ ಫುಡ್, ಅದಕ್ಕೆ ಫಾಸ್ಟ್ ಫುಡ್ ಅಂತ ನಾವು ಹೇಳ್ತೇವೆ. ನಂತರ ಒತ್ತಡ. ಇವತ್ತು ಒತ್ತಡ ಅನ್ನೋದು ಒಂದು ದೊಡ್ಡ ಒಂದು ಕಾರಣ ಆಗಿದೆ, ಸಂಸಾರದ ಒತ್ತಡ. ಅದಕ್ಕೇ ನಮ್ಮ ಜನ ಸಂತೋಷವಾಗಿಲ್ಲ ಇವತ್ತು. ಯಾಕೆ ಸಂತೋಷವಾಗಿಲ್ಲ ಅಂದರೆ ಬೇರೆಯವ್ರು ಸಂತೋಷವಾಗಿದ್ದಾರಲ್ಲ ಅಂದ್ಬಿಟ್ಟು ಅವ್ರು ಸಂತೋಷವಾಗಿಲ್ಲ. ಅಂದರೆ ನಮ್ಮ ಹತ್ರ ಏನಿದೆ ಅದನ್ನು ಖುಷಿ ಪಡಬೇಕು. ನಾವೇನು ಮಾಡ್ತೀವಿ, ನಮ್ಮ ಹತ್ರ ಏನಿಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀವಿ. ಸೊ ಯಾವಾಗಲೂ ಅಷ್ಟೇ, ನಮ್ಮ ಹತ್ರ ಏನಿದೆ ಅದನ್ನು ನೋಡಿಕೊಂಡು ಖುಷಿ ಪಡಬೇಕು. ನನ್ನ ಹತ್ರ ಒಂದು 4 ವೀಲರ್ ಇದೆ, ಕಾರ್ ಇದೆ, ಇನ್ಯಾರೋ ಒಂದು ಯಾವುದೋ ಒಂದು ಬೇರೆ ಬ್ರ್ಯಾಂಡ್ ಇದೆ, ಅಥವಾ ಇನ್ನೊಬ್ರದ್ದು ಯಾವುದೋ ಇನ್ನೂ ಏನೋ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಯಾವಾಗಲೂ ಅಷ್ಟೇ, ಇವತ್ತು ಸಂತೋಷ ಅನ್ನೋದನ್ನ ನಾವು ಅಂಗಡಿನಲ್ಲಿ ಸಿಗಲ್ಲ. ನಾವೇ ಡಿಸೈಡ್ ಮಾಡಬೇಕು ನಾನು ಸಂತೋಷವಾಗಿದ್ದೀನಿ ಅಂತ. ನಾನೇ ಡಿಸೈಡ್ ಮಾಡಿದರೆ ಆಗ ನಾವು ಸಂತೋಷವಾಗಿರೋದಕ್ಕೆ ಸಾಧ್ಯ. ಸೊ ಹೀಗಾಗಿ ಇವತ್ತು ಈ ಕಾಯಿಲೆಗಳಿಗೆ ಇವೆಲ್ಲ ಕಾರಣ ಜಾಸ್ತಿ ಆಗಿದೆ. ಇನ್ನೊಂದು ಸಿಟ್ಟಿಂಗ್ ಡಿಸೀಸ್ ಅಂತ ಇದೆ. ಅಂದರೆ ಒಂದೇ ಜಾಗದಲ್ಲಿ 4 ಗಂಟೆ ಸತತವಾಗಿ ಕೂತ್ಕೊಂಡ್ರೆ ಅದು 5 ಸಿಗರೇಟು ಸೇದಿದಷ್ಟು ದುಷ್ಪರಿಣಾಮ. ಇವತ್ತು ಇಲ್ಲಿ ಗೊತ್ತಿಲ್ಲ ನನಗೆ, ನಮ್ಮಲ್ಲಿ ಅಲ್ಲಿ ಕರ್ನಾಟಕದಲ್ಲಿ ಅಥವಾ ಭಾರತ ದೇಶದಲ್ಲಿ ಈ ಜಾಸ್ತಿ ಸೀರಿಯಲ್ಗಳು ಜಾಸ್ತಿ ಬರುತ್ತೆ. ಈ ಕೆಲವರು ಸೀರಿಯಲ್ ನೋಡ್ಕೊಂಡು ಕೂತ್ಕೊಂಡ್ರೆ 3 ಗಂಟೆ 4 ಗಂಟೆ ಮನೇಲಿ ಕಳ್ತನ ಆಗಿದ್ರು ಗೊತ್ತಾಗೋದಿಲ್ಲ, ಅಥವಾ ಯಾರು ನೆಂಟರುಗಳು ಬಂದು ಹೋಗಿದ್ರು ಗೊತ್ತಾಗೋದಿಲ್ಲ. ಸೊ ಆಮೇಲೆ ಕೆಲವು ಸೀರಿಯಲ್ ಈ ಯುಗದಲ್ಲಿ ಮುಗಿಯೋದೇ ಇಲ್ಲ. ಸೊ ಹಾಗಾಗಿ ಅದಕ್ಕೆ ಒಂದು ಸಿಟ್ಟಿಂಗ್ ಡಿಸೀಸ್ ಅಂತ ಬಂದಿದೆ ಈಗ. ಈ ಸಿಟ್ಟಿಂಗ್ ಡಿಸೀಸ್ ಇದ್ದವ್ರಿಗೆ ಇವೆಲ್ಲ ಜಾಸ್ತಿ, ಬ್ಲಡ್ ಪ್ರೆಷರು, ಸಕ್ಕರೆ ಕಾಯಿಲೆ, ಹಾರ್ಟ್ ಅಟ್ಯಾಕು ಇದೆಲ್ಲ ಜಾಸ್ತಿ ಆಗುತ್ತೆ. ಅಂದರೆ ಇವತ್ತು ವೆಲ್ತ್ ನಾವೆಲ್ಲ ಏನು ಮಾಡ್ತೀವಿ, ಹಣದಿಂದ ಜಾಸ್ತಿ ನೋಡಿ ಹೇಗಿದೆ ಈ ಸೈಕಲ್ ಹೇಗಿದೆ ಅಂದರೆ, ಹಣದಿಂದ ನಾವು ತುಂಬ ಹಣ ಬೇಕು ಅಂತ ಹೋದರೆ ಎಲ್ಲೋ ಕಡೆ ಆರೋಗ್ಯ ಹಾಳಾಗುತ್ತೆ. ಆ ಆರೋಗ್ಯನ ನಾವು ಸರಿಪಡಿಸ್ಕೋಬೇಕಾದ್ರೆ ನಾವು ಹಣ ಖರ್ಚು ಮಾಡಬೇಕು. ಎಷ್ಟೋ ಸರಿ ಅದು ಈ ಆರೋಗ್ಯ ಸರಿ ಆಗೋದೇ ಇಲ್ಲ. ಅದಕ್ಕೋಸ್ಕರ ಈ ವೆಲ್ತ್ ಅಂತ ಇದೆ ನೋಡಿ, 4 ಥರ ವೆಲ್ತ್ ಇದೆ. ಒಂದು ಫೈನಾನ್ಷಿಯಲ್ ವೆಲ್ತ್ ಅಂದರೆ ದುಡ್ಡು, ಇನ್ನೊಂದು ಸೋಷಿಯಲ್ ವೆಲ್ತ್ ಸ್ಟೇಟಸ್ಸು, ಇನ್ನೊಂದು ಟೈಮು, ಅದೊಂಥರ ಅದು ಒಂದು ಟೈಪ್ ಆಫ್ ವೆಲ್ತು. ಯಾಕೆಂದರೆ ಸಮಯಕ್ಕೆ ನೀವು ಬೆಲೆ ಕಟ್ಟೋಕ್ಕಾಗದೇ ಇಲ್ಲ. ನಂತರ ಕೊನೆಯದು ಫಿಸಿಕಲ್ ವೆಲ್ತು ಅಂದರೆ ಆರೋಗ್ಯ. ಸೊ ನಿಮಗೆ ಆ್ಯಕ್ಚುಲಿ ಫೈನಾನ್ಷಿಯಲ್ ವೆಲ್ತ್ಗಿಂತ ಫಿಸಿಕಲ್ ವೆಲ್ತು ಬಹಳ ಮುಖ್ಯ. ಏಕೆಂದರೆ ಅದನ್ನು ನಾವು ಪಡ್ಕೊಳ್ಳೋದಕ್ಕೆ ಆಗದೇ ಇಲ್ಲ. ಇವತ್ತು ಈ ಹೃದಯಘಾತ ಇಷ್ಟು ಜಾಸ್ತಿ ಇರೋದ್ರಿಂದ ನಾವು 35 ವರ್ಷ ದಾಟಿದ ಗಂಡಸರು, 45 ವರ್ಷ ದಾಟಿದ ಹೆಂಗಸರುಗಳು, ನಾವೆಲ್ಲ ಮೆಡಿಕಲ್ ನಾವೆಲ್ಲ ಆ್ಯನಿವರ್ಸರಿ ನಾವೆಲ್ಲ ಆಚರಿಸ್ಕೊತೀವಿ, ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ. ಅದೇ ರೀತಿ 35 ವರ್ಷ ದಾಟಿದ ಗಂಡಸರು, 45 ವರ್ಷ ದಾಟಿದ ಹೆಂಗಸರುಗಳು ನಾವು ಒಂದು ಮೆಡಿಕಲ್ ಚೆಕಪ್ ಆ್ಯನಿವರ್ಸರಿಯನ್ನು ಮಾಡ್ಕೋಬೇಕಾಗುತ್ತೆ. ಬ್ಲಡ್ ಪ್ರೆಷರು, ಬ್ಲಡ್ ಶುಗರು, ಕೊಲೆಸ್ಟ್ರಾಲು ಏನಾದರೂ ಅಂದರೆ ಹೃದಯದ ಸಿಂಪ್ಟಮ್ ಹೇಗೆ ಬರುತ್ತೆ ಅಂದರೆ, ನಡೆದಾಗ, ಓಡಾಡಿದಾಗ, ವಾಕ್ ಮಾಡಿದಾಗ, ಅಪ್ಪಲ್ಲಿ ನಡೆದಾಗ, ಎದೆ ಭಾರ, ಎದೆ ನೋವು, ಎದೆ ಉರಿ ಬಂದರೆ ಅದು ಹೃದಯಕ್ಕೆ ಸಂಬಂಧಪಟ್ಟದ್ದು. ಎಷ್ಟೋ ಇನ್ನು ಕೆಲವರು ಹೇಳ್ತಾರೆ ಮಲಗಿದ್ದಾಗ ನನಗೆ ನೋವಿರುತ್ತೆ, ನಡೆಯುವಾಗ ನಾನು ಆರಾಮಾಗಿರ್ತೀನಿ ಅಂದರೆ, ನಡೆಯುವಾಗ ಆರಾಮಾಗಿರ್ತೀನಿ ಡಾಕ್ಟ್ರೇ, ಬಟ್ ಮಲಗಿದ್ದಾಗ ಎಡದ ಭುಜ ನೋವು, ಎದೆ ನೋವು, ಬಟ್ ವಾಕ್ ಮಾಡುವಾಗ ಆರಾಮಾಗಿರ್ತೀನಿ ಅಂದರೆ ಅದು ಹೃದಯದ್ದಲ್ಲ. ಸೊ ಅದಕ್ಕೋಸ್ಕರ ಈ ರೀತಿಯ ಸಿಂಪ್ಟಮ್ ಎಷ್ಟೋ ಜನರಿಗೆ ಹೃದಯಾಘಾತ ಆದಾಗ ಎದೆ ಎಡಭಾಗದಲ್ಲಿ ನೋವು ಬರೋದೇ ಇಲ್ಲ, ಹೊಟ್ಟೆ ಮೇಲ್ಭಾಗದಲ್ಲಿ ಬಂದು ವಾಂತಿಯಾಗಿ ಮೈ ಬೇವತ್ತು ಅಸಿಡಿಟಿ ಅಂತ ಎಷ್ಟೋ ಜನ ಕನ್ಫ್ಯೂಸ್ ಮಾಡಿಕೊಂಡು ಪ್ರಾಣ ತತ್ತಿದ್ದಾರೆ. ಕೆಲವರಿಗೆ ಹೃದಯಾಘಾತ ಆದಾಗ ಅಸಿಡಿಟಿ ಥರ ಕಾಣಿಸ್ಕೊಳ್ಳುತ್ತೆ. ಅದರಿಂದ ಈ ಸಕ್ಕರೆ ಕಾಯಿಲೆ ಇದ್ದವರು, ಧೂಮಪಾನ ಮಾಡಿದಂಥವ್ರು, ಅಥವಾ ತುಂಬ ಒತ್ತಡದಲ್ಲಿದ್ದವರು ಏನಾದರೂ ಹೊಟ್ಟೆ ಮೇಲ್ಭಾಗದಲ್ಲಿ
ತುಂಬ ಉರಿ ಬಂದು ವಾಂತಿ ಆದರೆ ಬರೀ ಗ್ಯಾಸ್ಟ್ರೈಟಿಸ್ ಅಂತ ಅನ್ಕೋಬೇಡಿ, ಹಾರ್ಟ್ ಅಟ್ಯಾಕು ಒಂದು ಕಾರಣ ಇರ್ಬೋದು. ಈ ರೀತಿ ನಾವು ಈ ಸಿಂಪ್ಟಮ್ಸ್ ಎಲ್ಲ ನೋಡಬೇಕಾಗಿದೆ. ಅಂದರೆ ನಾವೆಲ್ಲ ಇನ್ನೊಂದು ಈ ಬಿ ಪಿ ಬಗ್ಗೆ ಇವತ್ತು ಭಾರತ ದೇಶದಲ್ಲಿ ಸುಮಾರು 40 ವರ್ಷ ಆದಮೇಲೆ 50 ವರ್ಷ ಆದಮೇಲೆ 20-25% ಜನಕ್ಕೆ ಬಿ ಪಿ ಇದೆ. 2 ಟೈಪ್ ಆಫ್ ಬಿ ಪಿ, ಐ ಬಿ ಪಿ ಇದೆ. ಎಷ್ಟು ನಾರ್ಮಲಿ ಎಷ್ಟು ಅಪ್ ಟು 130-140 ಇರ್ಬೋದು ಮೇಲ್ಗಡೆದು, ಕೆಳಗಡೆದು 80-90 ಆ ಮಟ್ಟದಲ್ಲಿ ಇರ್ಬೋದು. ಅಂದರೆ ಒಂದು ಮನೆಯಲ್ಲಿ ಚೆಕ್ ಮಾಡಿದರೆ ಬಿ ಪಿ ನಾರ್ಮಲ್ ಇರುತ್ತೆ, ಹಾಸ್ಪಿಟ್ಲಿಗೆ ಹೋದಾಗ ಬಿ ಪಿ ಜಾಸ್ತಿ ರೆಕಾರ್ಡ್ ಮಾಡಿದರೆ ಜಾಸ್ತಿ ಇರುತ್ತೆ. ಅದನ್ನ ವೈಟ್ ಕೋಟ್ ಹೈ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ. ಇನ್ನೊಂದು ಟೈಪ್ ಇದೆ ಮಾಸ್ಕ್ಡ್ ಹೈ ಬ್ಲಡ್ ಪ್ರೆಷರ್ ಅಂತ. ಅಂದರೆ ಮನೆಯಲ್ಲಿ ಬಿ ಪಿ ಜಾಸ್ತಿ ಇರುತ್ತೆ, ಮನೇಲಿ ರೆಕಾರ್ಡ್ ಮಾಡಿದರೆ ಬಿ ಪಿ ಜಾಸ್ತಿ, ಆದರೆ ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿದರೆ ಬಿ ಪಿ ನಾರ್ಮಲ್ ಇರುತ್ತೆ. ಅದರ ಅರ್ಥ ಮನೆಯಲ್ಲಿ ಸಮಸ್ಯೆ ಇದೆ ಅಂತ. ಯಾಕೆಂದರೆ ಮನೆಯಲ್ಲಿ ಹೀಟರ್ ಇದೆ ಅಂತ, ಆ ಹೀಟ್ರನ್ನ ಸರಿ ಮಾಡ್ಕೋಬೇಕು. ಏನು ಯಾವ ಥರ ಹೀಟ್ರು ಅದು ನೋಡ್ಕೋಬೇಕು. ಸೊ ಯಾಕೆಂದರೆ ನೀವು ನಿಜವಾಗ್ಲೂ ಮನೆಯಲ್ಲಿ ನಮ್ಮ ಜೀವನ ಚೆನ್ನಾಗಿರಬೇಕಾದ್ರೆ, ಬದುಕು ತುಂಬ ಚೆನ್ನಾಗಿರಬೇಕಾದ್ರೆ, ನಮ್ಮ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಎ ಸಿ ಇರಬೇಕಂತ. ಏನು ಎ ಸಿ ಅಂದರೆ ಏರ್ ಕಂಡೀಷನರ್ ಅಲ್ಲ. ಎ ಫಾರ್ ಅಕಾಮಡೇಟಿವ್ನೆಸ್ ಇರಬೇಕು, ಆಮೇಲೆ ಸಿ ಫಾರ್ ಕಾಂಪ್ರಮೈಸ್ ಇರಬೇಕು. ಇದು ಬಹಳ ಮುಖ್ಯವಾದದ್ದು. ಎ ಫಾರ್ ಅಕಾಮಡೇಟಿವ್ನೆಸ್. ಈಗ ನೋಡಿ, ನಾವು ನಮ್ಮ ಶ್ರೀಮತಿಯವರು ಇಲ್ಲೇ ಇದ್ದಾರೆ. ನಾವು ಮದುವೆ ಆದ ದಿವಸನೇ ನೆಕ್ಸ್ಟ್ ಡೇನೇ ಒಂದು ಸಣ್ಣ ಒಪ್ಪಂದ ಮನಸ್ಸಲ್ಲಿ. ಅಂದರೆ ಅಕಸ್ಮಾತು ನಾನೇನಾದರೂ ರೇಗಿದ್ರೆ ನೀವು ಸುಮ್ಮನೆ ಇರಬೇಕು, ನೀವೇನಾದ್ರು ರೇಗಿದ್ರೆ ನಾವು ಸುಮ್ಮನೆ ಇರಬೇಕು. ಅಕಸ್ಮಾತ್ ಮನಸ್ಕೊಂಡ್ರೆ ಅರ್ಧ ಗಂಟೆ ಒಳಗೆ ಮಾತಾಡ್ಕೊಬಿಡ್ಬೇಕು ತಿರ್ಗಾ. ಇದು ನಿಜವಾಗ್ಲೂ ಇಟ್ಸ್ ಅ ವೆರಿ ಗುಡ್ ಫಾರ್ಮುಲಾ. ಸೊ ಅವರು ಹೇಳಿದ್ದಾರೆ. ಸೊ ಅದರಿಂದ ನಾವು ಒಂದೊಂದ್ಸರಿ ನಾವು ಆಮೇಲೆ ಇಂಪಲ್ಸಿವ್ ಬಿಹೇವಿಯರ್ ಇರಬಾರ್ದು. ಇಂಪಲ್ಸಿವ್ ಬಿಹೇವಿಯರ್ ಏನಪ್ಪ ಅಂದರೆ ಸಡನ್ನಾಗಿ ಎಕ್ಸ್ಪ್ಲೋ ಅದಕ್ಕೇನೆ ಹೇಳ್ತೀವಿ ಹರಿ, ವರಿ, ಕರಿ. ಇವು 3 ಇದ್ದರೆ ಆರೋಗ್ಯ ಸಮಸ್ಯೆ ಬರುತ್ತೆ. ಹರಿ, ವರಿ, ಕರಿ ಅಂದರೆ ಈಗ ನೀವು ಯಾರೋ ನಿಮ್ಮ ಬಗ್ಗೆ ಹೇಳ್ತಾರೆ, ಫೋನ್ ಬರುತ್ತೆ, ಅಥವಾ ನಿಮ್ಮ ಯಾರೋ ಫ್ರೆಂಡ್ಸ್ ಹೇಳ್ತಾರೆ, ಏನು ನಿಮ್ಮ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಾ ಇದ್ರು ಅವರು ಹಾಗೆ ಹೀಗೆ ಅಂತ. ನಮಗೇನಾಗುತ್ತೆ, ಸಡನ್ನಾಗಿ ಬ್ಲಡ್ ರಶ್ ಆಗುತ್ತೆ, ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಬಿ ಪಿ ಜಾಸ್ತಿ ಆಗುತ್ತೆ. ತಗೊಳ್ಳಿ ಫೋನ್ನ ಮಾತಾಡೋಣ, ಏನು ಈ ಥರ ನಮ್ಮ ಮೇಲೆಲ್ಲ ಮಾತಾಡ್ತಾ ಇದ್ದಾರೆ. ನಾವು ಅದನ್ನು ವೆರಿಫೈ ಮಾಡಲ್ಲ, ನಿಜವೋ ಸುಳ್ಳು ಅಂತ ವೆರಿಫೈ ಮಾಡೋದಿಲ್ಲ. ಸೊ ಫಸ್ಟ್ ಟೈಮ್ ಫೋನಿಗೆ ಟ್ರೈ ಮಾಡ್ತೀವಿ, ಸಿಗಲ್ಲ ಫೋನು. 2ನೇ ಸರಿನೂ ಟ್ರೈ ಮಾಡ್ತೀವಿ, ಜಸ್ಟ್ 1 ನಿಮಿಷ. 3ನೇ ಸರಿಗೆ ನಮಗೆ ಅನಿಸುತ್ತೆ ಅಯ್ಯೋ ಹಾಳಾಗೋಗ್ಲಿ ಬಿಟ್ಬಿಡೋಣ ಅಂತ. ಸೊ ನಾವು 30 ಸೆಕೆಂಡಿಂದ ಒಂದು 3 ನಿಮಿಷ ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು. ಅಂದರೆ ನೀವು ಒಬ್ಬರೇ ಇದ್ದಾಗ ನೀವು ಮೈಂಡ್ನ ಕಂಟ್ರೋಲ್ ಮಾಡಬೇಕು. ನೀವು ಒಬ್ಬರೇ ಇದ್ದಾಗ, ಜಾಸ್ತಿ ಜನ ಇದ್ದಾಗ ನಾಲ್ಗೆ ಕಂಟ್ರೋಲ್ ಮಾಡಬೇಕು. ಒಬ್ಬರೇ ಇದ್ದಾಗ ಮೈಂಡ್. ಅದಕ್ಕೆ ಹೇಳ್ತೀವಿ ಟೇಕ್ ಕೇರ್ ಆಫ್ ಥಾಟ್ಸ್ ವೆನ್ ಯು ಆರ್ ಅಲೋನ್ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಟಂಗ್ ವೆನ್ ಯು ಆರ್ ಟುಗೆದರ್ ಅಂತ. ಅದಕ್ಕೋಸ್ಕರ ಎಷ್ಟೋ ಜನ ಇವತ್ತು ಯಾವ ರೀತಿ ಮಾತಾಡಬೇಕು ಅನ್ನೋದೇ ಗೊತ್ತಿಲ್ಲ, ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು ಅನ್ನೋದೇ ಗೊತ್ತಿಲ್ಲ ಇವತ್ತು ನಮ್ಮ ಜನರಿಗೆ. ಅದಕ್ಕೆ ಒಂದು ಕೋರ್ಸೇ ಮಾಡಬೇಕಾಗ, ಒಂದು ಡಿಗ್ರಿ ಕೋರ್ಸ್ನೇ ಮಾಡಬೇಕಾಗಿದೆ. ನೋಡಿ, ನಾವು ಇವತ್ತು ನಾಲಿಗೆಗೆ ಗಾಯ ಆದರೆ ಮಾಯುತ್ತೆ, ನಾಲಿಗೆಯಿಂದ ಗಾಯ ಆದರೆ ಮಾಯಲ್ಲ. ಅದಕ್ಕೋಸ್ಕರ ಮಾತು ಬಹಳ ಮುಖ್ಯವಾದದ್ದು. ಇವತ್ತು ಅದಕ್ಕೆ ನಾವು ಹೇಳ್ತೇವೆ, ಇವತ್ತು ಯಾರ್ಯಾರು ಅದಕ್ಕೆ ನಾವು ಮಾತಾಡುವಾಗಾದರೂ ಅಷ್ಟೇ ಮೂಢರ ಜೊತೆ ಅಥವಾ ಮೂರ್ಖರ ಜೊತೆ ಮೌನವಾಗಿರ್ಬೇಕಂತೆ. ಜ್ಞಾನಿಗಳ ಜೊತೆ, ಆತ್ಮೀಯರ ಜೊತೆ ಚೆನ್ನಾಗಿ ಮಾತಾಡಬೇಕಂತೆ. ಆವಾಗಲೇ ಮೌನಕ್ಕೊಂದು ಅರ್ಥ, ಮಾತಿಗೊಂದು ಬೆಲೆ. ಮಾತಿಗೊಂದು ಬೆಲೆ. ಆಮೇಲೆ ಕೆಲವರಿಗೆ ಮಾತಾಡುವಾಗ 30 ಸೆಕೆಂಡಲ್ಲಿ ಗೊತ್ತಾಗ್ಬಿಡುತ್ತೆ ಇವನ ಹತ್ರ ಮಾತು ಮುಂದುವರಿಸ್ಬೋದಾ ಬೇಡವಾ ಅಂತ ಗೊತ್ತಾಗ್ಬಿಡುತ್ತೆ. ನೀವು ಮಾತಾಡ್ತಾ ಇದ್ರೆ ಆ ಕಡೆ ತಿರ್ಕೊಳ್ಳೋದು, ಅಥವಾ ಅದಕ್ಕೆ ಆಲ್ರೆಡಿ ಪ್ರತಿ ಉತ್ತರ ಕೊಡೋದು. ಸೊ ಹಾಗಾಗಿ ಅಂಥ ಸಂದರ್ಭದಲ್ಲಿ ನಾವೇ ಸುಮ್ಮನಾಗ್ಬಿಡ್ಬೇಕು.
ಈಗ ನೋಡಿ, ನಾನು ನಿರ್ದೇಶಕನಾಗಿ ಕೆಲಸ ಮಾಡುವಾಗ ಒಂದೇ ಪೇಷಂಟ್ಗೆ 20 ಕಾಲ್ ಬರೋದು ನನಗೆ. ಡಾಕ್ಟ್ರೇ ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ, ಡಿಸ್ಕೌಂಟ್ ಕೊಡಿ 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 ಅಂತ. ಸೊ ಒಂದನೇ ಫೋನ್ ಬಂತು, ಆಯಿತು, ಎರಡನೇ ಫೋನ್ ಬಂತು, ಮೂರು. ಅದಕ್ಕೆ ನಾನು ಯಾವ ರೀತಿ ಈಗ ಏನು ಅವ್ರಿಗೆ ಹೇಳ್ತಾ ಹೋದರೆ, ಏನು ಎಷ್ಟು ಸರಿ ರೀಫೋನ್ ಮಾಡಿಸ್ತೀರಾ, ಯಾಕೆ, ಏನೇನು ನಾವು ನೋಡ್ಕೊತಾ ಇಲ್ವಾ, ನಮ್ಮ ಮೇಲೆ ಯಾಕೆ ಅನುಮಾನ, ಈ ಥರ ಎಷ್ಟು ಒಂದು ನಿಮಿಷ ಇದೇ ಆಯಿತು. ಅವ್ರಿಗೂ ಬೇಜಾರು, ಹೇಳುತ್ತಾ ಇರೋರಿಗೆ, ನಮಗೂ ಮನಸ್ಸಿಗೆ ಸ್ಟ್ರೆಸ್ ಆಗುತ್ತೆ. ಅದಕ್ಕೆ ಅಂಥ ಸಂದರ್ಭದಲ್ಲಿ ಆಯಿತು ಬಿಡಿ ನೋಡ್ಕೊಳ್ಳೋಣ, ಒಂದೇ ಮಾತು. ಸೊ ಈ ರೀತಿ ಮಾರ್ಪಾಡಾಗಬೇಕು ನಾವು ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ. ಆರ್ಗ್ಯುಮೆಂಟ್ಗೆ ಹೋಗಬಾರ್ದು ಯಾವಾಗಲೂ. ಅದಕ್ಕೆ ಹೇಳ್ತೀವಿ ಇಂಗ್ಲೀಷಲ್ಲಿ, ಡಿಸ್ಕಷನ್ ಈಸ್ ಬೆಟರ್ ದೆನ್ ಆರ್ಗ್ಯುಮೆಂಟ್ಸ್ ಅಂತ. ಡಿಸ್ಕಷನ್ ಈಸ್ ಎಕ್ಸ್ಚೇಂಜ್ ಆಫ್ ಥಾಟ್ಸ್, ಆರ್ಗ್ಯುಮೆಂಟ್ ಈಸ್ ಎಕ್ಸ್ಚೇಂಜ್ ಆಫ್ ಈಗೋ ಆ್ಯಂಡ್ ಅರಗೆನ್ಸ್. ಸೊ ಜ್ಞಾನಿಗಳಿಗೂ ಅಜ್ಞಾನಿಗಳಿಗೂ ಬಹಳ ವ್ಯತ್ಯಾಸ ಇದೆ. ಜ್ಞಾನಿಗಳೇನಾಗುತ್ತೆ, ಮಾಡಿದಂಥ ತಪ್ಪನ್ನು ಅವನು ಸರಿಪಡಿಸ್ಕೋತಾನೆ, ಅವನು ನಿಜವಾದ ಜ್ಞಾನಿ. ಅಜ್ಞಾನಿ ಮಾಡಿದ ತಪ್ಪನ್ನು ಸಮರ್ಥನೆ ಮಾಡ್ಕೊಂಡು ಹೋಗ್ತಾನೆ, ಅವನು ಅಜ್ಞಾನಿ. ಅದಕ್ಕೋಸ್ಕರ ನಾವು ಈ ರೀತಿ ಮಾರ್ಪಾಡನ್ನು ಮಾಡ್ಕೋಬೇಕಾಗುತ್ತೆ. ಅದರ್ವೈಸು ಎಷ್ಟೋ ಸರಿ ಕೋಪ ಮಾಡ್ಕೋಬಾರ್ದು. ಈಗ ನೋಡಿ, ಒಂದು ಪಾತ್ರೆಯಲ್ಲಿ ನೀರು ಕುದೀತಾ ಇದ್ದರೆ ನಿಮ್ಮ ಮುಖ ಹಾಕಿದರೆ ನಿಮ್ಮ ಪ್ರತಿಬಿಂಬ ಕಾಣಲ್ಲ. ಸೊ ಅದಕ್ಕೋಸ್ಕರ ಕೋಪ ಮಾಡಿಕೊಂಡ್ರೆ ಫಸ್ಟ್ ವಿಕ್ಟಿಮ್ ಯಾರು ಕೋಪದಿಂದ. ಈಗ ನೋಡಿ, ನೀವು ನಿಮ್ಮ ಬಿ ಪಿ ಚೆಕ್ ಮಾಡಿ, 120/80 ಇರುತ್ತೆ. 5 ನಿಮಿಷ 10 ನಿಮಿಷ ಯಾರ ಹತ್ರ ಗಲಾಟೆ ಮಾಡ್ಕೊಂಡು ಇದು ಮಾಡಿದ್ರೆ ಬಿ ಪಿ 180/120 ಆಗ್ಬಿಡುತ್ತೆ, ಗೊತ್ತೇ ಇರಲ್ಲ. ಎದೆ ಬಿಡ್ತಾ ನಿಮಗೆ ಆಗುತ್ತೆ, ಕೇಳುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಕೋಪ ಮಾಡಿಕೊಂಡ್ರೆ ಎಷ್ಟೋ ಅದಕ್ಕೆ ಹೇಳ್ತೀವಿ, ದಿ ರಿಸಲ್ಟ್ಸ್ ಆಫ್ ಆ್ಯಂಗರ್ ಈಸ್ ಮೋರ್ ಪೇನ್ಫುಲ್ ದೆನ್ ದಿ ರೀಸನ್ಸ್ ಆಫ್ ಆ್ಯಂಗರ್ ಅಂತ. ರಿಸಲ್ಟ್ಸ್ ಆಫ್ ಆ್ಯಂಗರ್ ಈಸ್ ಮೋರ್ ಪೇನ್ಫುಲ್ ದೆನ್ ದಿ ರೀಸನ್ಸ್ ಆಫ್ ಆ್ಯಂಗರ್. ಸೊ ಅದರಿಂದ ಕೋಪ ಮಾಡಿಕೊಂಡ್ರೆ ಫಸ್ಟು ನೀವು ಅನ್ಬೋದು, ಸಖತ್ತು ದಬಾಯಿಸ್ಬಿಟ್ಟೆ, ಇವತ್ತು ಬೈದ್ಬಿಟ್ಟೆ, ಅದು ಮಾಡಿ. ಯಾವಾಗಲೂ ಅಷ್ಟೇ, ಈ ರೀತಿ ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು. ಯಾವತ್ತೂ ಜಾಸ್ತಿ ಫ್ರೆಂಡ್ಶಿಪ್ ಇರಬೇಕು. ಯಾಕೆಂದರೆ ಫ್ರೆಂಡ್ಸು ಯಾವಾಗಲೂ ಹೃದಯದಲ್ಲಿರ್ತಾರೆ, ಆದರೆ ಶತ್ರುಗಳು ಯಾವಾಗಲೂ ಮೈಂಡಲ್ಲಿ ಇರ್ತಾರೆ, ಯಾವಾಗಲೂ ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಇವೆಲ್ಲ ಕಾಯಿಲೆಗಳಿಗೆ ಕಾರಣ ಆಗುತ್ತೆ. ನಾವು ಅಂದ್ಕೊಂಡಿರೋದು ಬರೀ ಎಕ್ಸರ್ಸೈಸ್ ಮಾಡಿಬಿಟ್ರೆ ಅಥವಾ ಡಯಟ್ ಮಾಡಿಬಿಟ್ರೆ ಎಲ್ಲ ಸರಿಯಾಗಿಬಿಡುತ್ತೆ ಅಂತ. ಇದೆಲ್ಲ, ಈ ರೀತಿಯ ಮನೋಭಾವಗಳು ಕೂಡ ಬದಲಾವಣೆ ಬೇಕು. ನಮ್ಮ ದಿನಚರಿಯಲ್ಲಿ ಯಾವ ರೀತಿ ವ್ಯತ್ಯಾಸವನ್ನು ಮಾಡಬೇಕು. ಈಗ ಅದ್ಯಾರೋ ಹೇಳ್ತಾ ಇದ್ರು ಮೊನ್ನೆ, ಒಬ್ಬರು ಆಲ್ಕೋಹಾಲ್ ಬಗ್ಗೆ ಹೇಳಲಿಲ್ಲ ನಾನು. ಇವತ್ತು ಆಲ್ಕೋಹಾಲ್ ಬಗ್ಗೆ 2-3 ಥರ ಒಂದು ಇದಿದೆ, ಈ ಡ್ರಿಂಕ್ಸು ಅಥವಾ ಆಲ್ಕೋಹಾಲ್ ಬಗ್ಗೆ. ಆಲ್ಕೋಹಾಲ್ನ ಕಡಿಮೆ ತಗೊಂಡ್ರೆ ಕೆಲವು ಅಧ್ಯಯನ ಏನು ಹೇಳಿದೆ, ಆಯಿತು ಪರವಾಗಿಲ್ಲ ತಗೋಬೋದು, ಆರೋಗ್ಯಕ್ಕೆ ಅದರಿಂದ ತೊಂದರೆ ಇಲ್ಲ ಅಂತ. ಆದರೆ ವೈದ್ಯರಾಗಿ ನಾವು ಆಲ್ಕೋಹಾಲ್ನ ಪ್ರಿಸ್ಕ್ರಿಪ್ಷನ್ ಕೊಡೋಕ್ಕಾಗೋದಿಲ್ಲ. ಯಾಕೆಂದರೆ ಜನ ಏನು ಹೇಳ್ತಾರೆ, ಡಾಕ್ಟ್ರ್ ಹೇಳಿದರು ಆಲ್ಕೋಹಾಲ್ ತಗೋಬೋದು ಅಂತ ಹೇಳಿದರು, ಬಟ್ ಏನು ಮಾಡ್ತಾರೆ, ಏನು ಮರಿತಾರೆ ಅಂದರೆ ಡೋಸ್ ಹೇಳಿರ್ತೀವಲ್ಲ ಅದು ಮರೆತು ಬಿಡ್ತಾರೆ. ಸೊ ಡೋಸ್ ಮರೆತು ಬಿಡ್ತಾರೆ. ಆಮೇಲೆ ಇನ್ನು ಕೆಲವ್ರು ಹೇಳ್ತಾರೆ, ಇಲ್ಲ ಡಾಕ್ಟ್ರೆ ಬರೀ ಆನ್ ಅಕೇಶನ್ಸ್ ಕುಡಿತೀವಿ ಹಾಗೆ ಹೇಗೆ ಅಂತ. ಕೆಲವರಿಗೆ ಅಕೇಶನ್ಸು ಡೈಲಿ ಬರುತ್ತೆ. ಸೊ ಹೀಗಾಗಿ ಆಲ್ಕೋಹಾಲು ತುಂಬ ಹೈ ಡೋಸಸ್ಸಲ್ಲಿ ಕುಡಿದ್ರೆ ಡೆಫಿನೆಟ್ಟಾಗಿ ಬ್ಲಡ್ ಪ್ರೆಷರು ಕಾಯಿಲೆ ಬರುತ್ತೆ, ಜಾಸ್ತಿ ಹಾರ್ಟ್ ಅಟ್ಯಾಕ್ ಕಾಯಿಲೆನೂ ಬರುತ್ತೆ. ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತೀವಿ, ಆಲ್ಕೋಹಾಲ್ ಈಸ್ ಎ ಡಿವೈಸ್ ಅಂತೆ, ವಿಚ್ ಕನ್ವರ್ಟ್ಸ್ ಸೈಲೆನ್ಸ್ ಇಂಟು ಸ್ಪೀಚ್. ಯಾರೂ ಮಾತಾಡದೇ ಇದ್ದರೂ ಆಲ್ಕೋಹಾಲ್ ಕುಡಿದೇಟ್ಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ, ಆಮೇಲೆ ಇಂಗ್ಲೀಷ್ ಬರೋಕ್ಕೆ ಶುರುವಾಗುತ್ತೆ. ಸೊ ಆಲ್ಕೋಹಾಲ್. ಇನ್ನೊಂದು ತಮಾಷೆಗೆ ಹೇಳ್ತೇನೆ, ಯಾರು ತಪ್ಪು ಭಾವನೆ ಮಾಡ್ಕೋಬಾರ್ದು, ವೈಫ್ ಈಸ್ ಆಲ್ಸೋ ಎ ಡಿವೈಸ್ ಅಂತ. ಕನ್ವರ್ಟ್ಸ್ ಸ್ಪೀಚ್ ಇಂಟು ಸೈಲೆನ್ಸ್. ಸೊ ಆ ಥರನೂ ಇರುತ್ತೆ. ಹೀಗಾಗಿ ಸೊ ಇವತ್ತು ತಾವೆಲ್ಲ ಈ ಕಾರ್ಯಕ್ರಮದಲ್ಲಿ ತುಂಬ ಈ ಆ್ಯಕ್ಟಿವ್ ಆಗಿ ಈ ಕಾರ್ಯಕ್ರಮದಕ್ಕೆ ಒಂದು ಹೊಸ ಮೆರುಗನ್ನು ಕೊಟ್ಟಿದ್ದೀರಿ. ಇಷ್ಟೊಂದು ಉರುಪಿನಿಂದ ಇಷ್ಟೊತ್ತಾದರೂ ಕೂಡ ತಾವೆಲ್ಲ ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರಿ. ಹಲವಾರು ಇವತ್ತು ನೋಡ್ಬೋದು, ನೀವು ಜಾಸ್ತಿ ದಿನ ಬದುಕಬೇಕು ಅಂದರೆ ಬೇರೆಯವ್ರಿಗೆ ಸಹಾಯ ಮಾಡಬೇಕು, ಬೇರೆಯವ್ರ ಬಗ್ಗೆ ಒಳ್ಳೇದು ಮಾತಾಡಬೇಕು.
ಜಾಸ್ತಿ ದಿನ ಬದುಕಬೇಕು ಅಂದರೆ ಬೇರೆಯವ್ರ ಬಗ್ಗೆ ಬೇರೆಯವರ ಜೊತೆ ಮಾತಾಡಬೇಕು, ಬೇರೆಯವರ ಬಗ್ಗೆ ಮಾತಾಡಬಾರ್ದು, ಬೇರೆಯವರ ಜೊತೆ ಮಾತಾಡಬೇಕು. ಮತ್ತು ಬೇರೆಯವರ ಜೊತೆ ಮಾತಾಡೋದ್ರ ಜೊತೆಗೆ ಒಳ್ಳೆಯದು, ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಥವಾ ಸ್ನೇಹಿತರಿಗೆ ಒಳ್ಳೇದು ಮಾಡಬೇಕು. ಸೊ ಅದಕ್ಕೋಸ್ಕರ ಆಮೇಲೆ ನಾವು ಒಂದು ಒಳ್ಳೆ ಕೆಲಸ ಮಾಡಿದರೆ ಮಾಡಿದ್ದೀನಿ ಅಂತ ಹೇಳ್ಕೋಬಾರ್ದಂತೆ. ಯಾಕೆಂದರೆ ಕೆಲಸ ಮಾತಾಡಬೇಕು, ಆ್ಯಕ್ಚುಲಿ ಮಾತಾಡಿದರೆ ಪ್ರಯೋಜನ ಇಲ್ಲ. ಸೊ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ, ಡೂ ಲಾಟ್ ಆಫ್ ಗುಡ್ ಥಿಂಗ್ಸ್. ಇಫ್ ಯು ವಾಂಟ್ ಟು ಲೀವ್ ಲಾಂಗರ್, ಗೋ ಆನ್ ಡೂಯಿಂಗ್ ಗುಡ್ ಥಿಂಗ್ಸ್. ಸೊ ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ಅದು ಹೇಳ್ಕೊಳ್ಳಿಕ್ಕೆ ಅದು ಇಲ್ಲ. ಇವತ್ತು ನೋಡ್ಬೋದು, ಅಂದರೆ ನಾವು ದೈವತ್ವ ಅಂತೀವಿ, ಮನುಷ್ಯತ್ವ ಅಂತೀವಿ. ದೈವತ್ವ ಅಂದ್ರೇನು? ಕಣ್ಣೀರು ಬರೆಸ್ದೇ ಇರೋದೇ ದೈವತ್ವ. ಮನುಷ್ಯತ್ವ ಅಂದ್ರೇನು? ಬಂದಂಥ ಕಣ್ಣೀರನ್ನು ಒರೆಸುವಂಥದ್ದು ಮನುಷ್ಯತ್ವ. ಸೊ ನಾವೆಲ್ಲ ದೈವತ್ವವನ್ನು ಮಾಡಬೇಕು, ಮನುಷ್ಯತ್ವವನ್ನು ಮಾಡಬೇಕು. ಅಂದರೆ ನಾನು ನೋಡಿದಾಗೆ ಮನುಷ್ಯನ ಕಣ್ಣೀರಿಗೆ ಮತ್ತು ಬೆವರಿಗೆ ಬಹಳ ಬೆಲೆ ಇದೆ. ಕಣ್ಣೀರು 1% ನೀರು, 99% ಭಾವನೆಗಳು, ನೋವು ಅಥವಾ ಜಿಗುಪ್ಸೆ. ಅದಕ್ಕೋಸ್ಕರ ನಾವು ನಿಜವಾಗ್ಲೂ ಅದಕ್ಕೆ ಹೇಳ್ತಾರೆ, ನೀವು ಕಷ್ಟದಲ್ಲಿದ್ದವರ ಕಣ್ಣೀರನ್ನು ಒರೆಸಿದರೆ ಯಾವ ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ, ಯಾವ ಮಾಸ್ಕು ಅಥವಾ ಚರ್ಚ್ಗೂ ಹೋಗಬೇಕಾಗಿಲ್ಲ, ಯಾವುದೇ ಧರ್ಮಗ್ರಂಥಗಳನ್ನು ಓದಬೇಕಾಗಿಲ್ಲ. ನಿಮ್ಮ ಮನೆಯಲ್ಲೇ ದೇವರು ವಾಸ ಮಾಡ್ತಾನೆ ಅಂತ, ನಿಮ್ಮ ಮನೆಯಲ್ಲೇ ದೇವರು ವಾಸ ಮಾಡ್ತಾನೆ ಅಂತ ಹೇಳಬೇಕಾಗತ್ತೆ. ಅಂದರೆ ಅಂದ್ಕೊಂಡಂಗೆ ಇವತ್ತು ನೋಡ್ಬೋದು, ತಾವೆಲ್ಲ ಏನು ಸಾಧನೆ ಮಾಡಿದ್ದು. ನನಗಂತೂ ಬಹಳ ಸಂತೋಷ ಆಗಿದೆ. ಇವತ್ತು ದುಬೈಗೆ ಬಂದು ಕೆಲವರೆಲ್ಲ ಹೇಳಿದರು, ಕೆಲವು ಉಡುಪಿ ಭಾಗ, ಕೆಲವು ಇದು ಕಾರವಾರ, ಭಟ್ಕಳ ಕಡೆಯವರು, ಇನ್ನು ಕೆಲವರು ಮ್ಯಾಂಗ್ಳೂರು, ಇನ್ನು ಕೆಲವರು ನಾಗಮಂಗಲ ಅಥವಾ ಈ ಕಡೆ ಹಾಸನ, ಮೈಸೂರು. ಇದು ನಿಜವಾದ ಸಾಧನೆ ನೋಡಿ. ಎಷ್ಟೋ ಜನ, ಯಾಕೆಂದರೆ ಎಲ್ಲವನ್ನು ಬಿಟ್ಟು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ಈ ಕಷ್ಟ ಅನುಭವಿಸಿ ಇವತ್ತು ಕೆಲವರು ಕೆಲಸಗಾರರಾಗಿ ಬಂದು ಮಾಲೀಕರಾಗಿದ್ದಾರೆ. ಮಾಲೀಕರಾಗಿ ಅವರಿಗೆ ಊರಿನಲ್ಲಿರ್ತಕ್ಕಂಥವ್ರಿಗೆ ಕೆಲಸವನ್ನು ಕೊಡ್ತಕ್ಕಂಥದ್ದು ಇದು ನಿಜವಾದ ದೇಶ ಸೇವೆ ಅಂತ ಇದು ನಿಜವಾದ ರಾಷ್ಟ್ರೀಯತೆ, ಇದು ನಿಜವಾದ ದೇಶ ಸೇವೆನೇ ಅಂತ ನಾನು ಬಹಳ ಖುಷಿಯಿಂದ ಹೇಳ್ತೇನೆ. ನಾವು ಯಾವಾಗಲೂ ಅಷ್ಟೇ ಯುದ್ಧ ಅಂತ ಹೇಳ್ತೀವಿ ನಾವು. ಆ್ಯಕ್ಚುಲಿ ಮನಸ್ಸಿನಲ್ಲಿ ಯುದ್ಧ ನಡೀತಾನೇ ಇರುತ್ತೆ. ಆದರೆ ಆ ಯುದ್ಧ ಏನಾಗಬೇಕು? ನಮ್ಮ ದೌರ್ಬಲ್ಯಗಳ ವಿರುದ್ಧ ನಾವು ಯುದ್ಧವನ್ನು ಮಾಡಬೇಕಾಗುತ್ತೆ. ನಮ್ಮ ದೌರ್ಬಲ್ಯಗಳ ವಿರುದ್ಧ ನಾವು ಯುದ್ಧವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತು ನಾವು ರಾಮಾಯಣ ಓದ್ತೀವಿ, ಮಹಾಭಾರತ ಓದ್ತೀವಿ. ನೋಡಿ, ರಾಮಾಯಣ ಹೇಳುತ್ತೆ ಏನು ಮಾಡಬೇಕು ಅಂತ ಹೇಳುತ್ತೆ, ಮಹಾಭಾರತ ಹೇಳುತ್ತೆ ಏನು ಮಾಡಬಾರ್ದು ಅಂತ ಹೇಳುತ್ತೆ, ಆದರೆ ಭಗವದ್ಗೀತೆ ಹೇಳುತ್ತೆ ಹೇಗೆ ಬದುಕಬೇಕು ಅಂತ ಹೇಳುತ್ತೆ. ಸೊ ಹೀಗಾಗಿ ನಾವು ಈ ರೀತಿ ಇವತ್ತು ನಮ್ಮ ಮಹೇಶ್ ಜೋಶಿ ಅವರಂತೂ ಅದ್ಭುತವಾಗಿ ಹೇಳಿದರು. ನೀವು ನಿಜವಾಗ್ಲೂ ಇಷ್ಟು ಈ ಹೊರನಾಡಿಗೆ ಬಂದು, ಹೊರದೇಶಕ್ಕೆ ಬಂದು ಕನ್ನಡದ ಅದು ಹೇಳಿದಾರಲ್ಲ, ಬಾರಿಸು ಕನ್ನಡವ ದಿಂಡಿಮ ಅಂತ. ನೀವೆಲ್ಲ ನಮ್ಮ ಕರ್ನಾಟಕದ ಹಿರಿಮೆಯನ್ನು, ಕರ್ನಾಟಕದ ಪ್ರೌಢಿಮೆಯನ್ನು ಹೆಚ್ಚು ಮಾಡಿದ್ದೀರಿ ತಾವೆಲ್ಲ ಇಲ್ಲಿ ಇದ್ದು ಅಂತ ನಾನು ಬಹಳ ಖುಷಿಯಾಗಿ ಹೇಳ್ತೇನೆ. ಅಂದರೆ ನೀವೆಲ್ಲ ಒಂದು ಕುಟುಂಬ ಸದಸ್ಯರ ಥರ ಇದ್ದೀರಿ, ಇದು ಬಹಳ ಇಷ್ಟ ಆಯಿತು. ನನ್ನ ಅರ್ಥದಲ್ಲಿ ಕುಟುಂಬ ಸದಸ್ಯರಂದರೆ ರಕ್ತ ಹಂಚ್ಕೊಂಡು ಹುಟ್ಟಿದವರು ಕುಟುಂಬ ಸದಸ್ಯರು ಅಂತ ಹೇಳೋಕ್ಕಾಗಲ್ಲ. ರಕ್ತ ಹಂಚ್ಕೊಂಡವರು ಕುಟುಂಬ ಸದಸ್ಯರು ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಒಬ್ಬರೊಬ್ಬರ ಕಷ್ಟಕ್ಕೆ ಆದರೆ, ಅಥವಾ ಸಹಕಾರ ಮನೋಭಾವ ಇದ್ದರೆ, ಪರೋಪಕಾರಿ ಮನೋಭಾವ ಇದ್ದರೆ ಅವರು ನಿಜವಾದ ಕುಟುಂಬದ ಸದಸ್ಯರು. ಯಾಕೆಂದರೆ ಒಬ್ರಿಗೊಬ್ಬರು ಆದರೆ, ಕಷ್ಟದಲ್ಲಾದರೆ, ಕಣ್ಣೀರು ಒರೆಸಿದರೆ ಅವರು ನಿಜವಾದ ಕುಟುಂಬದ ಸದಸ್ಯರು. ನೋಡಿ, ಕಾಲ ಹೇಗೆ ಬದಲಾಗಿದೆ. ಇವತ್ತು ಕುಟುಂಬ ಸದಸ್ಯರುಗಳು ಹಿಂದೆ ಪಕ್ಕದ ಮನೆಯವರು ಕುಟುಂಬದ ಸದಸ್ಯರ ಥರ ಇದ್ದರು, ಪಕ್ಕದ ಮನೆಯವರು ಕುಟುಂಬ ಸದಸ್ಯರುಗಳ ಥರ ಇದ್ದರು. ಆದರೆ ಇವತ್ತು ಕುಟುಂಬ ಸದಸ್ಯರೇ ಪಕ್ಕದ ಮನೆಯವ್ರ ಥರ ಆಗಿಬಿಟ್ಟಿದ್ದಾರೆ. ಸೊ ಹೀಗಾಗಿ ಈ ಜೀವನದಲ್ಲಿ ಈ ರೀತಿಯ ಬದುಕು ಸಾಗಿದೆ. ಶ್ರೀಮಂತರು ಅಂದರೆ ಯಾರು? ಹಣ ಇದ್ದರೆ ಶ್ರೀಮಂತರ
ಅಥವಾ ಏನು ತುಂಬ ಸಂಪತ್ತಿದ್ದರು ಶ್ರೀಮಂತರ. ನನ್ನ ಅರ್ಥದಲ್ಲಿ ನಿಜವಾದ ಶ್ರೀಮಂತರು ಯಾರಪ್ಪ ಅಂದರೆ ಎರಡು ಥರ ಹೇಳ್ಬೋದು. ಒಂದು, ಮಲಗಿದ ತಕ್ಷಣ ನಿದ್ರೆ ಬಂದರೆ ಅವರೇ ಶ್ರೀಮಂತರು ಅಂತ ಹೇಳ್ತೀನಿ ನಾನು. ಮಲಗಿದ ತಕ್ಷಣ ನಿದ್ರೆ ಬಂದರೆ, ಇದೇನಕ್ಕೆ ಹೇಳ್ತೀನಿ ಅಂದರೆ, ಈಗ ಒಂದು 7-8 ತಿಂಗಳಲ್ಲಿ ನಾನು ರಿಟೈರ್ಡ್ ಆಗಿ ಮೊದಲು ಒಬ್ಬರಿಗೆ ಆಂಜಿಯೋಪ್ಲಾಸ್ಟಿ ಸ್ಟೆಂಟ್ ಮಾಡಿದೆ. 90% ಬ್ಲಾಕ್ ಇತ್ತು. ಅವರು ಡಿಸ್ಚಾರ್ಜ್ ಆಗಿ ಹೋಗುವಾಗ ನನ್ನ ಕಾಲಿಗೆ ಬಿದ್ದರು. ಕಾಲು ಬಿಡ್ತಾ ಇಲ್ಲ. ಡಾಕ್ಟ್ರೇ, ನಾನು 1500 ಕೋಟಿ ಇನ್ಕಮ್ ಟ್ಯಾಕ್ಸ್ ಡಿಕ್ಲೇರ್ ಮಾಡಿದ್ದೀನಿ, ನೀವು ಬ್ಲಾಕೇಜ್ ಕ್ಲಿಯರ್ ಮಾಡಿ ಸ್ಟಂಟ್ ಮಾಡಿದ್ದೀರ, ನನಗೆ ಇನ್ನೊಂದು ಸಮಸ್ಯೆ ಇದೆ, ಏನು ನಿದ್ರೆ ಬರ್ತಾ ಇಲ್ಲ ಡಾಕ್ಟ್ರಿ ಅಂತ. ನಾನು ಮನಸ್ಸಲ್ಲಿ ಅಂದ್ಕೊಂಡೆ, ಆ 1500 ಕೋಟಿ ಆ ಆಸ್ಪತ್ರೆಗೆ ದಾನ ಮಾಡಿಬಿಡಿ, ನಿದ್ದೆ ಬರುತ್ತೆ ಅಂತ ಅಂದ್ಕೊಂಡೆ ನಾನು. ಸೊ ಅದರಿಂದ ಯಾವಾಗಲೂ ಅಷ್ಟೇ, ನಮ್ಮ ದೇಹ, ಅಧಿಕಾರ, ದೇಹ, ಸಮಯ ಯಾವೂ ನಮ್ಮನ್ನು ಸಹಕರಿಸಲ್ಲ. ಅಂದರೆ ದೇಹ ಆಗ್ಬೋದು, ಸಮಯ ಆಗ್ಬೋದು, ಅಧಿಕಾರ ಆಗ್ಬೋದು, ದುಡ್ಡು ಆಗ್ಬೋದು, ಎಲ್ಲ ಕಾಲದಲ್ಲೂ ಅದು ನಿಮ್ಮ ರಕ್ಷಣೆಗೆ ಬರಲ್ಲ. ನಿಮ್ಮ ರಕ್ಷಣೆಗೆ ಬರೋದು ನಿಜವಾದ ಸ್ನೇಹ, ನಾವು ಗಳಿಸಿದಂಥ ಸ್ನೇಹ, ಮಾಡಿದಂಥ ಉಪಕಾರ ಮತ್ತು ನಾವು ಆಲಿಸಿಕೊಂಡಂಥ ಕಷ್ಟಗಳು, ಬೇರೆಯವರ ಕಷ್ಟಗಳು, ಅವು ಮಾತ್ರ ನಿಮ್ಮನ್ನು ಯಾವಾಗಲೂ ಶ್ರೀರಕ್ಷೆಯನ್ನು ಮಾಡುತ್ತೆ. ಅದು ಆ ರೀತಿ ನಾವು ಬದುಕಬೇಕಾಗುತ್ತೆ. ಯಾಕೆಂದರೆ ಇವತ್ತು ಹಲವಾರು ವಿದ್ಯಾವಂತರಿದ್ದಾರೆ. ಕೇವಲ ವಿದ್ಯಾವಂತರಿದ್ದರೆ ಸಾಲದು, ಹೃದಯವಂತರಿರಬೇಕಾಗುತ್ತೆ. ವಿದ್ಯಾವಂತರಿದ್ದರೆ ಸಾಲದು, ಮಾನವೀಯತೆ ಇರಬೇಕಾಗುತ್ತೆ. ಕೌಶಲ್ಯತೆ ಇದ್ದರೆ ಸಾಲದು, ಕರುಣೆ ಇರಬೇಕಾಗುತ್ತೆ. ಮತ್ತು ದೃಷ್ಟಿ ಇದ್ದರೆ ಸಾಲದು, ದೂರದೃಷ್ಟಿ ಇರಬೇಕಾಗುತ್ತೆ. ಹಾಗೆ ಗಣಕೀಕರಣ ಇದ್ದರೆ ಸಾಲದು, ಸರಳೀಕರಣ ಇರಬೇಕಾಗುತ್ತೆ. ಸೊ ಈ ರೀತಿ ನಾವು ಎಲ್ಲವನ್ನು ಮಾರ್ಪಾಡು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇವತ್ತು ಈ ಪರಿಸರದಲ್ಲಿ 10ರಿಂದ 11 ಜನ ಔಷಧ ಅಲ್ಲದ ಔಷಧಗಳಿದೆ. ಯಾವ ಔಷಧ ಅಲ್ಲದ ಔಷಧಗಳು? ಒಂದು, ಬಿಸಿಲಲ್ಲಿ ನಡೆಯೋದು. ಬಿಸಿಲಿಗೇನಿಲ್ಲ, ಎಲ್ಲಿ ಸಖತ್ತಾಗಿದೆ, ಅದೇನು ಬಿಸಿಲು. 2ನೇದು ವ್ಯಾಯಾಮ. 3ನೇದು ನಗು. 4ನೇದು ಮಧ್ಯ ಉಪವಾಸ ಮಾಡುವಂಥದ್ದು. 5ನೇದು ಮಧ್ಯ ಬೇಕಾದಾಗ ರೆಸ್ಟ್ ತಗೊಳ್ಳೋಂಥದ್ದು. 6ನೇದು ಬಹಳ ಮುಖ್ಯವಾದದ್ದು, ಬೇರೆಯವರ ಜೊತೆ ಮಾತಾಡೋಂಥದ್ದು, ಬೇರೆಯವರ ಬಗ್ಗೆ ಮಾತಾಡೋದಲ್ಲ. 7ನೇದು ಸ್ನೇಹ ಬಳಗ. ಈ ರೀತಿ ಸ್ನೇಹ ಬಳಗ. ಈ ಸ್ನೇಹ ಬಳಗ ಅಂದರೆ ಅದರ ಮಹತ್ವ, ರಿಟೈರ್ಮೆಂಟ್ ಆದಮೇಲೆ ಸ್ನೇಹ ಬಳಗ ಬಹಳ ಬೇಕಂತೆ, ಅದರ್ವೈಸು ಹೆಲ್ತ್ ಹಜಾರ್ಡ್ ಜಾಸ್ತಿ ಆಗಿ. ಸ್ನೇಹ ಮತ್ತು ಕುಟುಂಬದ ಸದಸ್ಯರೊಡನೆ ಊಟ ಮಾಡುವಂಥದ್ದು 8ನೇದು. 9ನೇದು ತರಕಾರಿ ಮತ್ತು ಹಣ್ಣುಗಳು. 10ನೇದು ಕೃತಜ್ಞತೆ. 11ನೇದು ಮೆಡಿಟೇಷನ್ನು. 12ನೇದು ಯೋಗ. ಇದೆಲ್ಲ ಹೇಳಿದೆ ನಾನು. ಇದು ಯಾವುದು ಇಂಜೆಕ್ಷನ್ ಸಿರಿಂಜಸ್ಸಲ್ಲೂ ಇಲ್ಲ, ಇದು ಯಾವುದು ಒಂದು ಬಾಟಲಲ್ಲೂ ಇಲ್ಲ. ಹಾಗಾಗಿ ಅಡ್ಡ ಪರಿಣಾಮ ಅಂತೂ ಇಲ್ಲ. ಸೊ ನಾವು ನಗಬೇಕು, ಬಹಳ ಮುಖ್ಯವಾದದ್ದು. ನಿಮ್ಗೆ ಇಷ್ಟ ಇಲ್ಲದೆ ಇದ್ದರೂ ನಗಿ. ಯಾರಾದರೂ ನಿಮ್ಗೆ ಆಗದೆ ಇದ್ದವ್ರು ಬಂದ್ರೂ ಸುಮ್ಮನೆ ಒಂದು ಸ್ಮೈಲ್ ಮಾಡಿ. ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತೀವಿ, ಸ್ಮೈಲ್ ಈಸ್ ದಿ ಬೆಸ್ಟ್ ಕಾಸ್ಮೆಟಿಕ್ ಅಂತ. ಸ್ಮೈಲ್ ಈಸ್ ದಿ ಬೆಸ್ಟ್ ಜ್ಯುವೆಲರಿ. ಸ್ಮೈಲ್ ಈಸ್ ದಿ ಬೆಸ್ಟ್ ಆ್ಯಂಟಿ ಡಿಪ್ರೆಸೆಂಟ್. ನೀವು ಎಷ್ಟೇ ಮೇಕಪ್ ಮಾಡ್ಕೊಳ್ಳಿ, ನಗದೇ ಇದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಸ್ಮೈಲ್ ಈಸ್ ದಿ ಸಿಂಬಲ್ ಆಫ್ ಹೋಪ್ ಆ್ಯಂಡ್ ಸ್ಟ್ರೆಂತ್ ಅಂತಲೂ ಹೇಳ್ತೀವಿ. ಸೊ ಸ್ಮೈಲ್ ಮಾಡೋರಿಗೆಲ್ಲ ಯಾವುದು ಕಷ್ಟ ಇಲ್ಲ ಅಂತ ಅಲ್ಲ, ಆದರೆ ಆ ಕಷ್ಟವನ್ನು ಮೆಟ್ಟಿ ನಿಲ್ಲುವಂಥ ಒಂದು ಆತ್ಮವಿಶ್ವಾಸ ಇರುತ್ತೆ ಸ್ಮೈಲ್. ನಿಜವಾದ ಯಾವಾಗಲೂ ಅಷ್ಟೇ, ಅವರೇ ಕಷ್ಟದಲ್ಲಿದ್ದು ಬೇರೆಯವರಿಗೆ ಸಹಾಯ ಮಾಡತಕ್ಕಂಥ ಮನೋಭಾವ ಇರ್ತಾರಲ್ಲ, ಅವರು ನಿಜವಾದ ಹೃದಯವಂತರು. ಅವ್ರಿಗೆ ಕಷ್ಟ ಇರುತ್ತೆ, ಆದರೂ ಸಹಾಯ ಮಾಡ್ತಾರೆ. ಸೊ ಈ ರೀತಿ ನೋಡ್ಬೋದು. ಈಗ ನಿಮ್ಗೆ ಆಗದೆ ಇದ್ದವರು ನಿಮ್ಮ ಪಕ್ಕ ಬಂದು ಕೂತ್ಕೊಂಡ್ರೆ ನಿಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ನಿಮ್ಮ BP ಜಾಸ್ತಿ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಸುಮ್ಮನೆ ಒಂದು ನಕ್ಕರೆ ಏನೂ ತೊಂದರೆ ಇಲ್ಲ. ಸೊ ಅದಕ್ಕೋಸ್ಕರ ನಾವು 3 ದಿವಸ ನಗನೇಬೇಕು ಯಾವಾಗಲೂ. ಇವತ್ತು, ನೆನ್ನೆ, ನಾಳೆ 3 ದಿವಸ ಕನ್ನಡ ಮಾತಾಡಬೇಕು. ಇವತ್ತು, ನೆನ್ನೆ, ನಾಳೆ. ಹೀಗಾಗಿ ಈ ರೀತಿ ನಾವು ಮಾರ್ಪಾಡನ್ನು ಮಾಡ್ಕೊಂಡು ಇದು ಮಾಡಬೇಕಾಗುತ್ತೆ. ಕೊನೆಯದಾಗಿ ನಿಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ, ಹೃದಯದ ಆರೋಗ್ಯವನ್ನು ನೀವೆಲ್ಲ ಚೆನ್ನಾಗಿ
ಕಾಪಾಡ್ಕೋಬೇಕಾದ್ರೆ ಅವನ್ನ 5 ಥಿಂಗ್ಸ್ ಅಂತ ಹೇಳ್ತೀವಿ. ಇದನ್ನು ಆದಷ್ಟು ಕಡಿಮೆ ಇಟ್ಕೋಬೇಕು. ಒಂದು ಬ್ಲಡ್ ಪ್ರೆಷರು, ಇನ್ನೊಂದು ಬ್ಲಡ್ ಶುಗರು, ಮೂರನೇದು ಬ್ಲಡ್ ಕೊಲೆಸ್ಟ್ರಾಲು, ನಾಲ್ಕನೇದು ಇದು ನಮ್ಮ ಸುತ್ತಳತೆ, ಸೊಂಟದ ಸುತ್ತಳತೆ ಮತ್ತು ಶರೀರದ ತೂಕ, ಐದನೇದು ಬಹಳ ಮುಖ್ಯವಾದದ್ದು ಅತಿ ಆಸೆ. ಈ 5 ಅಂಶಗಳನ್ನು ಎಷ್ಟು ಕಡಿಮೆ ಇಟ್ಕೋತೀವೋ ಅಷ್ಟು ಒಳ್ಳೆಯದು. ಒಂದು ಬ್ಲಡ್ ಪ್ರೆಷರು, ಎರಡನೇದು ಬ್ಲಡ್ ಶುಗರು, ಮೂರನೇದು ಬ್ಲಡ್ ಕೊಲೆಸ್ಟ್ರಾಲು, ನಾಲ್ಕನೇದು ಶರೀರದ ತೂಕ, ಸೊಂಟದ ಸುತ್ತಳತೆ, ಐದನೇದು ಅತಿ ಆಸೆ. ಸೊ ಹೀಗಾಗಿ ಆಮೇಲೆ ನಡಿಬೇಕು. ಇವಾಗ ಏನಾಗಿದೆ ನೋಡಿ, ಮನಸ್ಸು ಸ್ಥಿರವಾಗಿರಬೇಕು, ದೇಹ ಚಲಿಸ್ಬೇಕು. ಈಗ ಉಲ್ಟಾ ಆಗಿದೆ, ದೇಹ ಚಲಿಸ್ತಾ ಇಲ್ಲ, ಮನಸ್ಸು ಚಲಿಸ್ತಾ ಇದೆ. ಹೃದಯ ಕೂಡ, ಯಾರ್ಯಾರು ಪ್ರತಿದಿನ 45-50 ನಿಮಿಷ ನಡೀತಾರೆ ಅವರ ಆಯಸ್ಸು 10-12 ವರ್ಷ ಜಾಸ್ತಿ ಆಗುತ್ತೆ. ಹೃದಯ ಕೂಡ ಅದೇ ಹೇಳುತ್ತೆ, ನೀನು ನನಗಾಗಿ 1 ತಾಸು ಚಲಿಸು, ನಿನಗಾಗಿ ನಾನು ನಿರಂತರವಾಗಿ ಮಿಡಿಯುತ್ತೇನೆ ಇಂತಿ ಹೃದಯ ಅಂತ. ಸೊ ಅದರಿಂದ ನಾವು ನಡಿಬೇಕು. ಈ ನಗ್ಸೋದು ಅಷ್ಟೇ, ನಾವು ಆ್ಯಕ್ಚುಲಿ ನಗದು ಮುಖ್ಯ ಅಲ್ಲ, ನಗಿಸ್ಬೇಕು. ಅದೇ ರೀತಿ ಮನಸ್ಸಿಗೂ ಅಷ್ಟೇ, ನಾವು ಬೇರೆಯವ್ರಿಗೆ ಬೇಸರ ಮಾಡಬಾರ್ದು. ಆ ಬೇಸರವನ್ನು ಅಥವಾ ದುಃಖವನ್ನು ಹೋಗಿಸ್ಬೇಕು, ಆ ರೀತಿ ಮನಸ್ಸು ಮಾಡಬೇಕು. ಸೊ ನೀವೆಲ್ಲ ಇವತ್ತು ಅದ್ಭುತವಾದಂಥ ಸಾಧನೆ ಮಾಡಿದ್ದೀರಿ. ಯಾಕೆಂದರೆ ನಾವು ಬರೀ ಅಂಗೈನಲ್ಲಿರತಕ್ಕಂಥ ಗೆರೆಗಳನ್ನು ನೋಡಿಕೊಂಡ್ರೆ, ಅದೃಷ್ಟದ ಗೆರೆಗಳು, ಅಥವಾ ಹಣೆಯಲ್ಲಿರತಕ್ಕಂಥ ಈ ಅದೃಷ್ಟದ ಗೆರೆಗಳನ್ನು ನೋಡ್ಕೊಂಡ್ರೆ ಸಾಧನೆ ಮಾಡೋಕ್ಕಾಗೋದಿಲ್ಲ. ನಿಜವಾಗಿ ಶ್ರಮ ಪಟ್ಟರೆ ಈ ಗೆರೆಗಳನ್ನು ಬದಲಾಯಿಸತಕ್ಕಂಥದ್ದು, ಆ ಗೆರೆಗಳನ್ನು ನೀವೆಲ್ಲ ಬದಲಾಯಿಸಿದ್ದೀರಿ ಅಂತ ಹೇಳ್ತೀನಿ ನಾನು. ಯಾಕೆ ಹಣೆಯಲ್ಲಿ ಬರೆದಿರೋ ಗೆರೆಗಳಾಗ್ಬೋದು, ಕೈನಲ್ಲಿ ಬರೆದಿರೋ ಅದೃಷ್ಟದ ಗೆರೆಗಳನ್ನು ನೀವು ಕಾಯಿಕ ಕೆಲಸದ ಮೂಲಕ ನಾವು ಬದಲಾಯಿಸ್ಬೋದು. ಈಗಾಗಲೇ ಬಹಳ ಇನ್ನೂ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ನೀವೆಲ್ಲ ನಮ್ಮನ್ನು ಇಷ್ಟೊಂದು ಆತ್ಮೀಯವಾಗಿ ಸ್ವಾಗತಿಸಿ ನಮಗೆಲ್ಲ ಸನ್ಮಾನ ಮಾಡಿದ್ದಕ್ಕೆ ನಾನು, ನಮ್ಮ ಶ್ರೀಮತಿಯವರು, ಎಲ್ಲ ನಮ್ಮ ದುಬೈನ ಕನ್ನಡಿಗರ ಕನ್ನಡ ಕೂಟವನ್ನು ನಾನು ಅಭಿನಂದಿಸ್ತೇನೆ. ನಿಮಗೆ ಚಿರಋಣಿಯಾಗಿರ್ತೇನೆ. ನಾನು ಲೋಕಸಭಾ ಸದಸ್ಯನಾಗಿದ್ದರೂ ಕೂಡ ಪ್ರತಿದಿನ ಬೆಂಗಳೂರಲ್ಲಿ 2 ದಿವಸ ನಾನು ನನ್ನ ವೃತ್ತಿಯನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಸೋಮವಾರ ಮತ್ತು ಬುಧವಾರ ಬೆಂಗಳೂರು ಹಾಸ್ಪಿಟ್ಲು ಸೌತ್ ಎಂಡ್ ಸರ್ಕಲ್ಲು, ಅಲ್ಲಿ ಬೆಳಗ್ಗೆ 11:30 2:30 ಗಂಟೆ. ಆ ಸಂದರ್ಭದಲ್ಲಿ ನನ್ನ ಕನ್ಸಲ್ಟೇಷನ್ ಫ್ರೀ ಮಾಡ್ತಾಯಿದ್ದೀನಿ. ನಾನು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ 18 ವರ್ಷ ನಿರ್ದೇಶಕನಾಗಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನನ್ನ ಅವಧಿಯಲ್ಲಿ 75 ಲಕ್ಷ ರೋಗಿಗಳಿಗೆ, ಹೊರ ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಿದ್ದೇವೆ. 8 ಲಕ್ಷ ಜನರಿಗೆ ಆಪರೇಷನ್ನ ಮಾಡಿದ್ದೇವೆ. ನಾನು ಅಂತ ಹೇಳಲ್ಲ, ನಾನು ಪ್ಲಸ್ ನಮ್ಮ ತಂಡ. ಯಾವತ್ತೂ ಅಷ್ಟೇ, ನಾನು ಅನ್ನೋದು ಅಹಂಕಾರ, ನಾವು ಅನ್ನೋದು ಅಲಂಕಾರ ಅಂತ ಹೇಳ್ತೀವಿ. ನಾನು ಅನ್ನೋದು ಯಾವಾಗಲೂ ಅನ್ನೋದು ಅದಕ್ಕೆ. ಈಗ ನೋಡಿ, ಈಗ ತಾವೆಲ್ಲ ಒಂದು ತಂಡ, ಟೀಮ್ ಅಂತ ಹೇಳ್ತೀವಿ. ಟೀಮ್ ಅಂದರೆ ಏನು? ಟೀಮ್ ಅಂದರೆ ಬರೀ ಇಟ್ಸ್ ನಾಟ್ ಎ ಕಲೆಕ್ಷನ್ ಆಫ್ ಪೀಪಲ್. ಟೀಮ್ ಅಂದರೆ ಇಟ್ ಈಸ್ ಪೀಪಲ್ ಹು ಟ್ರಸ್ಟ್ ಈಚ್ ಅದರ್ ಅಂತ. ಸೊ ಆ ರೀತಿ ತಮ್ಮಲ್ಲಿ ಇದೆ ಇವತ್ತು ನಿಮ್ಮ ಸಂಘಟನೆಯಲ್ಲಿದೆ. ಯಾಕೆಂದರೆ ಒಂದು ತಂಡ ಅಂದರೆ ಬರೀ 10 ಅಥವಾ 50 ಜನ ಸೇರಿ ಮಾಡೋದಲ್ಲ. 50 ಜನರ ಹೃದಯಗಳು ಒಂದಾಗಬೇಕು, 50 ಜನರ ಮನಸ್ಸು ಒಂದಾಗಬೇಕು. ಅದನ್ನು ನಾವು ಟೀಮ್ ಅಂತೀವಿ. ಸೊ ಈ ರೀತಿ ನಾವು ಈ ರೋಗಿಗಳಿಗೆ ಚಿಕಿತ್ಸೆ ಕೊಡತಕ್ಕಂಥ ಸಂದರ್ಭದಲ್ಲಿ ನನ್ನ 18 ವರ್ಷ ನಿರ್ದೇಶಕನಾಗಿ ಕೆಲಸ ಮಾಡುವಾಗ ಒಬ್ಬ ರೋಗಿಯನ್ನು ಹಣಕ್ಕೋಸ್ಕರ ಚಿಕಿತ್ಸೆ ಇಲ್ಲದೇ ನಾನು ವಾಪಸ್ ಕಳಿಸಿಲ್ಲ. ಹಣ ಇರಲಿ ಇಲ್ಲದೆ ಇರಲಿ, ಸರ್ಟಿಫಿಕೇಟ್ಸ್ ಇರಲಿ ಇಲ್ಲದೆ ಇರಲಿ, ಅದು ಬಹಳ ಮುಖ್ಯವಾದದ್ದು. ಆ ರೀತಿ ನಾವು ಕೆಲಸವನ್ನು ಮಾಡ್ಕೊಂಡು ಹೋಗಬೇಕು. ಈಗಾಗಲೇ ತುಂಬ ಹೊತ್ತಾಗಿದೆ. ಕೊನೆಯದಾಗಿ ಹೇಳ್ತೇನೆ, ಇವತ್ತು ಇಂಗ್ಲೀಷಲ್ಲೇ ಹೇಳೋದಾದರೆ, ದೇರ್ ಈಸ್ ನೋ ಹ್ಯಾಪಿನೆಸ್ ಇನ್ ಮೆಡಿಸಿನ್, ಬಟ್ ದೇರ್ ಈಸ್ ಮೆಡಿಸಿನ್ ಇನ್ ಹ್ಯಾಪಿನೆಸ್. ದೇರ್ ಈಸ್ ಮೆಡಿಸಿನ್ ಇನ್ ಹ್ಯಾಪಿನೆಸ್. ಸೊ ಸಂತೋಷದಲ್ಲಿ ಔಷಧ ಇದೆ, ಔಷಧದಲ್ಲಿ ಸಂತೋಷ ಇಲ್ಲ. ಅದರಿಂದ ಸಂತೋಷವಾಗಿರಬೇಕು. ಹೃದಯಕ್ಕೆ, ನಮ್ಮ ದೇಹಕ್ಕೆ ನಿಜವಾದ ಉಡುಗೊರೆ ಅಂದರೆ ಆರೋಗ್ಯ, ಸಂತೃಪ್ತಿಯೇ ಸಂಪತ್ತು, ನಂಬಿಕೆ ನಮ್ಮ ಸ್ಫೂರ್ತಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಲೀವ್ ಲಾಂಗ್, ಲೀವ್ ಯಂಗ್. ನಮಸ್ಕಾರ. ಧನ್ಯವಾದಗಳು. ದಯವಿಟ್ಟು ತಾವು ಇಲ್ಲೇ ಇರಬೇಕು. ಯಾಕಂದರೆ ಈ ಕಾರ್ಯಕ್ರಮಕ್ಕೆ ದುಡಿದಂಥವ್ರಿಗೆ ಒಂದು ಸಣ್ಣ ಗೌರವ ಕೊಡೋದಿದೆ.
ಈ ಅದ್ಭುತವಾದ ನೋಡಿ, ಎಲ್ಲರೂ ನಿಂತು ನಿಮ್ಮ ಮಾತಿಗೆ ಮನ್ನಣೆಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗೂ ಎಲ್ಲರೂ ಅದನ್ನ ಫಾಲೋ ಮಾಡ್ತಾರೆ. ಈಗ ನಾನೊಂದು ಸಣ್ಣ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇಲ್ಲಿ ಎಷ್ಟು ಜನ ಇದ್ದೀರಾ, ಇವತ್ತು ಈ ಕಾರ್ಯಕ್ರಮದಲ್ಲಿ ನಿಮ್ಮ ಸಹನೆ, ತಾಳ್ಮೆ, ಪ್ರೀತಿಯನ್ನ ದಯವಿಟ್ಟು ತೋರಿಸಿ. ನಿಮಗೋಸ್ಕರ ತುಂಬಾ ಜನ ಕಲಾವಿದರುಗಳು, ದಯವಿಟ್ಟು ಯಾರು ಹೋಗಬಾರ್ದು. ಇದು ಕನ್ನಡದ ಕಾರ್ಯಕ್ರಮ, ಹಾಗಾಗಿ ಕನ್ನಡಿಗರಿಗೆ ನಿಮ್ಮ ಪ್ರೀತಿ ಆಶೀರ್ವಾದ ಕೊಡಬೇಕು. ಬಹಳಷ್ಟು ಮಕ್ಕಳು ಅವರ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು 3 ಗಂಟೆಯಿಂದ ಕಾಯ್ತಾ ಇದ್ದಾರೆ. ಕೇವಲ ಅಷ್ಟು ಶ್ರಮ ವಹಿಸ್ತಾ ಇರೋದು ನಿಮ್ಮ ಚಪ್ಪಾಳೆಗೋಸ್ಕರ. ದಯವಿಟ್ಟು ತಾವೆಲ್ಲರೂ ಕೊನೆವರೆಗೂ ಇರಬೇಕು. ಈ ಕಾರ್ಯಕ್ರಮ ಯಶಸ್ವಿ ಮಾಡಲೇಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಾನು ಮಂಜುನಾಥ್ ಸರ್ ಪರವಾಗಿಯೂ ಕೂಡ ಈ ಕಾರ್ಯಕ್ರಮಕ್ಕೆ ದುಡಿದಂತ ಕೆಲವು ಮಂದಿಗಳನ್ನ ನಾವು ಗೌರವಾನ್ವಿತರನ್ನ ನಾನು ಕರಿತಾ ಇದ್ದೀನಿ. ದಯವಿಟ್ಟು ಬೇಗ ವೇದಿಕೆ ಮೇಲೆ ಬರಬೇಕು. ನಮಗೆ ಸಹಕಾರ ಕೊಟ್ಟಂತ ದಯವಿಟ್ಟು ನೀರು ಬಾಟಲ್ ಕೊಡಿ, ನೀರು. ಸೊ ರಿಕ್ವೆಸ್ಟ್, ದಯವಿಟ್ಟು ಬೇಗ ಬರಬೇಕು. ಶೋಧನ್ ಪ್ರಸಾದ್, ವಿಜಯ್ ಗುಜ್ಜಾರ್, ಸುಕೇಶ್ ಅವರು.